ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಇವತ್ತು ಸೇರಿರುವಂತಹ ಕಾರ್ಯಕ್ರಮ ಸೂರ್ಯವಂಶ ಧಾರಾವಾಹಿ. ಇದೇ ಮಾರ್ಚ್ 11ನೇ ತಾರೀಕಿನಿಂದ ಪ್ರತಿದಿನ ಅಂದ್ರೆ ಸೋಮವಾರದಿಂದ ಶನಿವಾರ ರಾತ್ರಿ 8 ಗಂಟೆಗೆ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಉದಯ ವಾಹಿನಿಯಲ್ಲಿ ಪ್ರಸಾರವಾಗೋದಕ್ಕೆ ಎಲ್ಲ ರೀತಿಯಲ್ಲೂ ರೆಡಿ ಆಗಿದೆ. ಸೂರ್ಯವಂಶ ಧಾರಾವಾಹಿಯ ಒಂದು ಪತ್ರಿಕಾಗೋಷ್ಠಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀನಿ. ಉದಯ ಚಾನೆಲ್ ಬಗ್ಗೆ, ಸೂರ್ಯವಂಶ ಧಾರಾವಾಹಿ ಬಗ್ಗೆ, ಅದರ ಕಾಸ್ಟಿಂಗ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ, ನಿರ್ದೇಶಕರ ಬಗ್ಗೆ ಮಾತನಾಡೋದು ಸಾಕಷ್ಟಿದೆ. ಅದಕ್ಕಿಂತ ಮುಂಚೆ ಮೊದಲಿಗೆ ಟೀಮ್ ವೆಲ್ಕಮ್ ಮಾಡ್ಬಿಡ್ತೀನಿ. ಇದರಲ್ಲಿ ಸೂರ್ಯವಂಶ ಅನ್ನುವಂತ ಒಂದು ಟೈಟಲ್ ಅಂದ ತಕ್ಷಣನೇ ಅದರಲ್ಲಿ ಒಂದು ಲೆಗಸಿ ಇದೆ, ಒಂದು ವೈಬ್ರೇಷನ್ ಇದೆ. ಅದು ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಪ್ರಮುಖವಾಗಿ ತಾತನ ಪಾತ್ರ ಸತ್ಯಮೂರ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ನಮ್ಮ ಸುಂದರರಾಜ್ ಸರ್. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸೂರ್ಯವಂಶದ ತಾತನಾಗಿ ಸತ್ಯಮೂರ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸುಂದರರಾಜ್ ಸರ್. ಹಾಗೆ ಸೂರ್ಯವಂಶ ಅಂದ ತಕ್ಷಣ ಅದಕ್ಕೆ ಆಪೋಸಿಟ್ ಆಗಿ ಒಂದು ನಾಗವಂಶ ಕೂಡ ಇದೆ ಅಂತ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆ ಇದೆ. ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕಾಳಿಂಗ ಅನ್ನುವಂತ ಖಳನಟನ ಪಾತ್ರದಲ್ಲಿ ನಮ್ಮ ವಿಕ್ರಮ್ ಉದಯ್ ಕುಮಾರ್ ಸರ್. ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಸೂರ್ಯವಂಶ ಅಂದ ತಕ್ಷಣ ಅದಕ್ಕೆ ಬಹಳ ಆಪ್ಟ್ ಕಾಸ್ಟಿಂಗ್ ಅಂದ್ರೆ ನಮ್ಮ ಅನಿರುದ್ಧ್ ಸರ್ ನಾಯಕ ನಟನಾಗಿ ಸೂರ್ಯವಂಶದಲ್ಲಿ ಕರ್ಣ ಹಾಗೆ ಸೂರ್ಯವರ್ಧನ್ ಎರಡು ಪಾತ್ರದಲ್ಲಿ ಅಂದ್ರೆ ಎರಡು ಹೆಸರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರ ಟ್ವಿಸ್ಟ್ ಏನು ಅಂತ ಅವ್ರ ಟೀಮೇ ಹೇಳಲಿ ಅಂತ ನಾನು ಜಾಸ್ತಿ ರಿವೀಲ್ ಮಾಡೋದಿಲ್ಲ. ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ವೆರಿ ಟ್ಯಾಲೆಂಟೆಡ್ ಕಲಾವಿದೆ ನಮ್ಮ ಅಶ್ವಿನಿ ಅವರು ಇದರಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಸುರಭಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಸೂರ್ಯವಂಶ ಅನ್ನುವಂತ ಒಂದು ದೊಡ್ಡ ಟೈಟಲ್ ಇಟ್ಟು ಒಂದು ಧಾರಾವಾಹಿ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ದೊಡ್ಡ ನಿರ್ಮಾಣ ಸಂಸ್ಥೆನೆ ಅದಕ್ಕೆ ಶುರು ಮಾಡಬೇಕು ಅಂತ ನಮ್ಮ ನಿರ್ಮಾಪಕರಾಗಿರುವಂತ ಪದ್ಮನಾಭ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಇಡೀ ಸೂರ್ಯವಂಶದ ಎಲ್ಲ ತಂಡ, ಎಲ್ಲ ಕಲಾವಿದರಿಗೂ ಸ್ವಾಗತವನ್ನ ಕೋರ್ತಾ ಉದಯ ವಾಹಿನಿ ಬಗ್ಗೆ ಒಂದೆರಡು ಸಾಲ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೆರಡು ವರ್ಷ ಅಲ್ಲ, ಕಳೆದ 30 ವರ್ಷಗಳಿಂದ ಅದರಲ್ಲೂ ಮೊದಲ ಸ್ಯಾಟಲೈಟ್ ಎಂಟರ್ಟೈನ್ಮೆಂಟ್ ಚಾನೆಲ್ ಕನ್ನಡ ಭಾಷೆಯಲ್ಲಿ ಬಂದದ್ದು. ಒಂದು ರೀತಿ ಇವತ್ತು ಎಷ್ಟೇ ಚಾನೆಲ್ಗಳಿದ್ರು, ಎಷ್ಟೇ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್ಗಳಿದ್ರು ಕೂಡ ಉದಯ ಅಂದ ತಕ್ಷಣ ನಮ್ಗೆ ಒಂದು ತಾಯಿ ಬೇರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಹಾಗೆ ಉದಯದಲ್ಲಿ ಸಾಕಷ್ಟು ವರ್ಷಗಳಿಂದ ಬರ್ತಾ ಇರುವಂತ ಕಾರ್ಯಕ್ರಮಗಳು, ಧಾರಾವಾಹಿ ಆಗ್ಲಿ, ರಿಯಾಲಿಟಿ ಕಾರ್ಯಕ್ರಮಗಳಾಗ್ಲಿ, ಅಥವಾ ಫಾರ್ ಎಕ್ಸಾಂಪಲ್ ಈಗ ಉದಯದಲ್ಲಿ ಶುರು ಮಾಡಿದಂತ ಹರಟೆ ಕಾರ್ಯಕ್ರಮ ಇವತ್ತಿಗೂ ಪ್ರತಿ ಮನೆ ಮನ ತಲುಪಿರುವಂತ ಕಾರ್ಯಕ್ರಮಗಳು. ಧಾರಾವಾಹಿಗಳ ವಿಚಾರಕ್ಕೆ ಬಂದ್ರೆ ಪ್ರತಿ ಧಾರಾವಾಹಿನೂ ವಿಭಿನ್ನವಾಗಿರುತ್ತೆ, ಬಹಳ ಮಹಿಳಾ ಪ್ರಧಾನವಾಗಿರುತ್ತೆ. ಎಷ್ಟೋ ಕುಟುಂಬಗಳಿಗೆ ಒಂದು ಅದ್ಭುತವಾಗಿರುವಂತ ಮೆಸೇಜ್ ಕೊಡುವಂತ ಧಾರಾವಾಹಿಗಳಾಗಿರುತ್ತೆ. ಪ್ರತಿಯೊಂದು ಪಾತ್ರವು ಇನ್ಸ್ಪೈರಿಂಗ್ ಆಗಿರುತ್ತೆ. ಹಾಗಾಗಿ ಉದಯ ಅಂದ ತಕ್ಷಣ ಎಲ್ಲ ಮೊದಲುಗಳಿಗೆ ಸಾಕ್ಷಿಯಾದಂತ ಒಂದು ವಾಹಿನಿ ಅಂತ ಹೇಳಬಹುದು. ಇನ್ನು ಸೂರ್ಯವಂಶ ವಿಚಾರಕ್ಕೆ ಬಂದ್ರೆ ಸೂರ್ಯವಂಶ ಲೆಗಸಿ ವೈಬ್ರೇಷನ್ ಎಲ್ಲ ನಾನು ಹೇಳಿದೆ. ನಮಗ್ ಮೊದ್ಲಿಗೆ ನೆನಪ ಅನ್ಡೌಟೆಡ್ಲಿ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್. ಅವರ ಟೈಟಲ್ ಟಚ್ ಮಾಡೋದೇ ಒಂದು ದೊಡ್ಡ ಜವಾಬ್ದಾರಿ, ಒಂದು ದೊಡ್ಡ ಯೋಚನೆ ಖಂಡಿತವಾಗ್ಲೂ ಇಡೀ ತಂಡದ ಮೇಲೆ ಇರುತ್ತೆ. ಅಂಥದ್ರಲ್ಲಿ ಸೂರ್ಯವಂಶ ಅನ್ನುವಂತ ಟೈಟಲ್ ಇಟ್ಟಿದ್ದಾರೆ ಅಂದ್ರೆ ಅದರ ಕಾಸ್ಟಿಂಗ್ ಯಾರು, ಡೈರೆಕ್ಷನ್ ಯಾರು ಅನ್ನುವಂಥದ್ದು. ಇದರಲ್ಲಿ ಹರಿಸಂತು ಅವರು ಪ್ರಧಾನ ನಿರ್ದೇಶಕರಾದ್ರೆ, ಪ್ರಕಾಶ್ ಅವರು ಎಪಿಸೋಡ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಡೀ ತಂಡವನ್ನ ನಾನು ಪರಿಚಯ ಮಾಡ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ಸೂರ್ಯವಂಶ ಧಾರಾವಾಹಿ ಬಗ್ಗೆ ಒಂದು ಸ್ಪೆಷಲ್ ವಿಟಿ ತಯಾರಾಗಿದೆ, ಅದನ್ನ ನೋಡ್ಕೊಂಡು ಬಂದ್ಬಿಡೋಣ. ವಿಟಿ ಪ್ಲೀಸ್. ಅದ್ಭುತವಾಗಿ ಬಹಳ ರಿಚ್ ಆಗಿ ಇರುವಂತ ಒಂದು ಟೀಸರ್ ಟ್ರೇಲರ್ ಅಥವಾ ಒಂದು ಇನ್ವಿಟೇಷನ್ ಅಂತ ನಾವು ಈ ವಿಟಿಯನ್ನ ಕನ್ಸಿಡರ್ ಮಾಡೋದಾದ್ರೆ, ಇನ್ನು ಕಾರ್ಯಕ್ರಮಕ್ಕೆ ಮತ್ತಿಬ್ಬರು ಕಲಾವಿದರು ಲೋಕೇಶ್ ಸರ್ ಹಾಗೆ ರಾಮಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ. ಸರ್ ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ನಾನು ಹೇಳ್ತಾ ಇದ್ದೆ, ಸೂರ್ಯವಂಶ ಅನ್ನುವಂತ ದೊಡ್ಡ ಟೈಟಲ್ ನಲ್ಲಿ ಬಹಳ ಅದ್ದೂರಿಯಾಗಿ ನಿರ್ಮಾಣ ಆಗ್ತಾ ಇರೋದು ತನ್ವಿ ಕ್ರಿಯೇಷನ್ಸ್ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ, ತನ್ವಿ ಮೀಡಿಯಾ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಧಾರಾವಾಹಿ ಇದು. ಜಾಸ್ತಿ ತಡ ಮಾಡೋದು ಬೇಡ, ನಂಗಂತೂ ಸಾಕಷ್ಟು ಪ್ರಶ್ನೆಗಳಿದೆ. ಹಾಗಾಗಿ ಪ್ರೆಸ್ ಮೀಟ್ ಶುರು ಮಾಡ್ಬಿಡೋಣ. ಚೇರ್ಸ್ ಹಾಕ್ಸ್ಬಿಡಿ ಸರ್. ಸೂರ್ಯವಂಶ ಅನ್ನುವಂತ ಟೈಟಲ್, ಅದರಲ್ಲಿ ನೀವು ಸತ್ಯಮೂರ್ತಿ ಅನ್ನುವಂತ ಪಾತ್ರ ನಿಭಾಯಿಸಿದ್ರೆ ನಾವು ಒಂದಷ್ಟು ಜಲಕ್ ನೋಡಿದ್ವಿ. ಆ ಲುಕ್ ಎಲ್ಲ ಸಖದಾಗಿ ಸೂಟ್ ಆಗ್ತಾ ಇದೆ. ಈ ಧಾರಾವಾಹಿ ಬಗ್ಗೆ, ಆ ಟೈಟಲ್ ಬಗ್ಗೆ
ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಳ್ಳೋದಾದ್ರೆ. ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಈ ಶುಭ ಮುಂಚಾನೆಯ ಶುಭಾಶಯಗಳನ್ನ ಹೇಳ್ತಾ, ನಿರ್ಮಾಪಕ ಅಂದರೆ ರಾಜಣ್ಣವರು ಯಾವತ್ತು ಹೇಳ್ತಾ ಇದ್ರು ಅನ್ನದಾತರು ಅಂತ. ಆ ರೀತಿಯಾದ ಅನ್ನದಾತರಾದಂಥ ಪದ್ಮನಾಭ ಅವರು ಬಂದಿದ್ದಾರೆ. ಅವರು ಈ ಒಂದು ಧಾರಾವಾಹಿಯ ಅಂದರೆ ಸೂರ್ಯವಂಶದ ನಿರ್ಮಾಪಕರಷ್ಟೇ ಅಲ್ಲ, ನನ್ನ ಹಿಂದಿನ ಚಿತ್ರ ಕಾಲೇಜ್ ಕುಮಾರ್ ಅನ್ನೋದು ಒಂದು ಅದರಲ್ಲಿ ಅಭಿನಯಿಸಿದೆ, ಅದರ ನಿರ್ಮಾಪಕರು ಅವರೇ. ಹಾಗಾಗಿ ಅವರ ನನ್ನ ಒಂದು ಒಡನಾಟ ಮುಂಚೆನೇ ಇತ್ತು. ಬಹುಶಃ ಈ ಒಂದು ಧಾರಾವಾಹಿಗೆ ಈ ಸತ್ಯಮೂರ್ತಿ ಅನ್ನೋ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಿದಾಗ ಹರಿ ನನಗೆ ಸಂಪರ್ಕದಲ್ಲಿದ್ದರು. ಆಗ ಹೇಳಿದೆ, ನಾನು ಧಾರಾವಾಹಿ ಮಾಡೋದೇ ಭಾಳ ಕಡಿಮೆ, ಯಾಕೆಂದರೆ ಅದು ಅನುಭವ ನನಗೆ ಸಾಕಷ್ಟು ಆಗಿದೆ. ಅಂದರೆ ಅದೇನು ಕೆಟ್ಟ ಅನುಭವ ಅಂತ ಹೇಳಲ್ಲ, ಬಟ್ ನನ್ನ ಅನುಭವದ ಬಗ್ಗೆ ಹೇಳಬೇಕು ಅಂತಂದರೆ, ಹಲವಾರು ಸರಿ ನಾನು ರಾಮಸ್ವಾಮಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಧಾರಾವಾಹಿಗಳಲ್ಲಿ ಏನಾಗುತ್ತೆ ಅಂತಂದರೆ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಅಂದರೆ ಅದು ಏನಾಗುತ್ತೆ, ಬೈ ಡಿಫಾಲ್ಟ್ ಅದು ಆ ಧಾರಾವಾಹಿ ಮುಂದೆ ನಡ್ಕೊಂಡು ಹೋಗಬೇಕು, ಬಹಳ ದಿನಗಳು ನಡಿಬೇಕು ಅಂತ ಹೇಳೋದನ್ನೇ ಹೇಳ್ತಾರೆ. ಸಿನಿಮಾದಲ್ಲಿ ಅದು ಆಗೋದಿಲ್ಲ. ಸಿನಿಮಾಗೆ ಒಂದು ಟೈಮ್ ಫ್ರೇಮ್ ಇದೆ, ಒಂದು 90 ನಿಮಿಷದ್ದು ಅಥವಾ 2 ಗಂಟೆನೋ 2.5 ಗಂಟೆ ಹಾಕಿ ಒಂದು ಕಥೆನ ಪ್ರಾರಂಭ ಮಾಡಿ ಕಥೆನ ಎಂಡ್ ಮಾಡೋದು ಹೇಗೆ ಅಂತ ಒಬ್ಬ ನಿರ್ದೇಶಕ ಇದ್ದು ಅದನ್ನು ಮುಗಿಸ್ಬಿಡ್ತಾರೆ. ಬಟ್ ಧಾರಾವಾಹಿನಲ್ಲಿ ಆ ಥರ ಆಗೋದಿಲ್ಲ. ಮೂಲ ನಿರ್ದೇಶಕ ಇರ್ತಾರೆ, ಧಾರಾವಾಹಿ ನಿರ್ದೇಶಕರು ಅಂದರೆ ಎಪಿಸೋಡ್ ನಿರ್ದೇಶಕರು ಇರ್ತಾರೆ. ಆಮೇಲೆ ಅದು ಬಹಳ ದಿನ ನಡಿಬೇಕಾಗತ್ತೆ. ಆ ನಡೆಯೋ ಪ್ರಾಸೆಸ್ಸಲ್ಲಿ ನಮಗೂ ವಯಸ್ಸಾಗ್ತಾ ಸ್ಪೀಡ್ ಕಮ್ಮಿ ಆಗಿಬಿಡುತ್ತೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನೊಂದು ಕಂಡೀಷನ್ ಹಾಕಿದೆ. ನನಗೆ ಗೊತ್ತಿತ್ತು ಇದು ಸೂರ್ಯವಂಶ ಮುಂಚೆ ಮಾಡಿ ಅದು ನಿಂತು ಹೋಗ್ಬಿಟ್ಟಿತ್ತು ಅಂತ ಕೇಳ್ಪಟ್ಟಿದ್ದೆ. ಆದರೆ ನಾನು ಬಂದ ನಂತರ ಅದು ನಿಂತು ಹೋಗಬಾರ್ದು ಅನ್ನೋದು ಒಂದು ಕಂಡೀಷನ್ ಹಾಕಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಬಹಳ ದಿನಗಳಿಂದ ನನ್ನ ಮನಸ್ಸಲ್ಲಿದ್ದ ಒಂದು ಆಸೆ ಇತ್ತು. ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಪ್ರಪ್ರಥಮವಾದ ಒಂದು ಚಾನೆಲ್ ಪ್ರಾರಂಭ ಆಗಿದ್ದು ದೂರದರ್ಶನ್ ನಂತರ ಅದು ಉದಯ ಟಿ ವಿ. ಅದರ ಹೆಡ್ ಆದಂಥ ಸೆಲ್ವಂ ಸರ್ ಈ ಒಂದು ಚಾನಲ್ ಓಪನ್ ಮಾಡೋಕ್ಕೆ ಮುಂಚೆನೇ ಒಂದು ಡಿಸ್ಕಷನ್ ಭಾಳ ಒಂದು 30 ವರ್ಷದ ಹಿಂದೆ ನಡೀತಾ ಇತ್ತು. ಆವಾಗ ಈ ಒಂದು ಚಾನೆಲ್ಗೆ ಆಲ್ರೆಡಿ ಸನ್ ಟಿ ವಿ ಅಂತ ತಮಿಳಲ್ಲಿ ಇತ್ತು, ಸೂರ್ಯ ಅಂತ ಮಲಯಾಳದಲ್ಲಿ, ಆಮೇಲೆ ತೆಲುಗುನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಕನ್ನಡಕ್ಕೆ ಒಂದು ಚಾನೆಲ್ಗೆ ಹೆಸರಿಡಬೇಕಾಗಿ ಬಂದಾಗ ಅವತ್ತು ಇದಕ್ಕೆ ನಾಮಕರಣ ಮಾಡಿದವರು ಶ್ರೀನಾಥ್ ಅವರು. ಉದಯ ಅಂತಂದರೆ ಉದಯ ಸೂರ್ಯ ಅಂದರೆ ಸೂರ್ಯ ಉದಯಿಸ್ತಾನೆ ಅಂತ. ಸೊ ಇದರಲ್ಲಿ ಯಾರೋ ಒಬ್ರು ಹೇಳಿದ್ರು, ಸರ್ ನಿಮಗೆ ಜಾತಕ ಹೇಳಬೇಕು ಅಂತಂದರೆ ನಿಮ್ಮ ಟೈಮ್ ಚೆನ್ನಾಗಿರ್ಬೇಕು ಸರ್. ಅಂದರೆ ಟೈಮ್ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಸೂರ್ಯನ ಪವರ್ ಇದ್ದಾಗಲೇ ನಿಮ್ಮ ಟೈಮ್ ಚೆನ್ನಾಗಿರೋದು. ನೀವು ನೋಡ್ಕೊಂಬನ್ನಿ, ಎಲ್ಲ ನಿಮ್ಮ ಅಸ್ಟ್ರಾನಮಿಲಿ ಕೇಳಿದಾಗ ಸನ್ ಪವರ್ ಅಂತ ಹೇಳ್ತಾರೆ. ಅದು ಯಾವತ್ತೂ ಅಷ್ಟೇ ಸೋಲಾರ್ ಸಿಸ್ಟಮ್ನಲ್ಲಿ ಅದು ಇದ್ದೇ ಇರುತ್ತೆ. ಆ ಪವರ್ ಇರಬೇಕಾದ್ರೆ ಅದರ ಮುಖ್ಯಸ್ಥನಾಗಿ ಸತ್ಯಮೂರ್ತಿಯಾಗಿ ನನಗೆ ಸೂರ್ಯವಂಶದಲ್ಲಿ ಮುಖ್ಯ ಪಾತ್ರ ಕೊಟ್ಟರಲ್ಲ, ಅದಕ್ಕೆ ನಿರ್ಮಾಪಕರಾದಂಥ ಪದ್ಮನಾಭ ಅವ್ರಿಗೆ, ಸೆಲ್ವಂ ಸರ್ ಅವ್ರಿಗೆ, ಹಾಗೆ ನಿರ್ದೇಶನ ಮಾಡಿದಂಥ ಹರಿ ಮತ್ತು ನನ್ನ ಪ್ರಕಾಶ್ ಅವ್ರಿಗೆ ನನ್ನ ಮೊದಲನೇ ಧನ್ಯವಾದಗಳನ್ನ ಹೇಳಬೇಕು. ಎರಡನೇದೇನೆಂದರೆ ನನ್ನ ಮೊಮ್ಮಗ. ನನಗೆ ರಾಯನ್ ಹುಟ್ಟಿದ ಮೇಲೆ ಒಂದು ಅದೃಷ್ಟ ಬರುತ್ತೆ ಅಂತ ಹೇಳಿದ್ರು. ಖಂಡಿತವಾಗ್ಲಿ ಸುಳ್ಳಿನ ಮಾತಲ್ಲ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬನ್ನ ಕಳ್ಕೊಂಡು ಮತ್ತೆ ಒಬ್ಬನ ಪಡೆದಿದ್ದೀವಿ. ನಮ್ಮ ಕುಟುಂಬದಲ್ಲಿ ಒಬ್ಬನ ಕಳ್ಕೊಂಡ್ವಿ, ಮತ್ತೆ ಒಬ್ಬನ ಪಡೆದಿದ್ದೀವಿ. ಆ ರೀತಿ ಧಾರಾವಾಹಿನಲ್ಲೂ ಒಬ್ಬನ ಕಳ್ಕೊಂಡಿದ್ದೀನಿ. ನನ್ನ ಮಗನ ಕಳ್ಕೊಂಡೆ, ನನ್ನ ಮೊಮ್ಮಗನ ಪಡಿತಾ ಇದ್ದೀನಿ. ಸೇಮ್ ರಿಪೀಟ್. ಹೀಗಾಗಿ ನನಗೆ ಒಂದು ರೀತಿ ರೋಮಾಂಚನ, ಒಂದು ರೀತಿ ನನ್ನದೇ ಆದಂಥ ಜೀವನದಲ್ಲಾದಂಥ ಘಟನೆಗಳು, ಹಾಗೆ ಬಹಳ ದಿನಗಳಂತ ನನ್ನ ಮಿತ್ರನಾದ ಡಾಕ್ಟರ್ ವಿಷ್ಣುವರ್ಧನ್, ನಿಮಗೆ ನನ್ನ ಕುಮಾರ ಅವರ ಅಳಿಯ ಅನಿರುದ್ಧ, ಮೊದಲನೇದಾಗಿ ಬೆನಕಾದಲ್ಲಿ ಕಾಲಿಟ್ಟಾಗಲಿ ಅವತ್ತೇ ಅವನಿಗೆ ಆಶೀರ್ವಾದ ಮಾಡಿದ್ವಿ. ಇನ್ನು ಮುಂದೊಂದು ದಿನ ಭಾಳ ಉತ್ತಮವಾದ ನಟ ಆಗ್ತೀಯ ಅಂತ ಹೇಳಿದ್ದೆ.
ಅದರ ಸಾರ್ಥಕತೆ ಇವತ್ತು ಅವನು ನನ್ನ ಮೊಮ್ಮಗನಾಗಿ ಸೂರ್ಯವಂಶದ ಕುಡಿಯಾಗಿ ಈ ಧಾರಾವಾಹಿಯಲ್ಲಿ ಬೆಳೀತಾ ಇದ್ದಾನೆ, ಬೆಳಗಿಸ್ತಾನೆ, ಮುಂದಿನ ದಿನಗಳಲ್ಲಿ ಬೆಳಗಿಸ್ತಾನೆ. ಹೀಗಾಗಿ ಎಲ್ಲ ಪ್ರಕಾರಗಳಲ್ಲೂ ನೋಡಿದಾಗ ಇದು ಅತ್ಯಂತ ಪ್ರಭಾವಕಾರಿಯಾದಂಥ ಒಂದು ಧಾರಾವಾಹಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನನ್ನ ಸ್ನೇಹಿತ ಹೇಳ್ತಾ ಇದ್ದ, ನೀನು ಸಿನಿಮಾ ನೋಡ್ದಂಗೆ ಆಗತ್ತಲ್ಲ ಅಂತ. ನಾನು ಇನ್ನೊಂದು ಕಂಡೀಷನ್ ಹಾಕಿದ್ದೆ, ಏನಪ್ಪ ಅಂದರೆ ನೀನು ಟಿ ವಿ ಥರ ನೀನು ಏನಾದರೂ ಧಾರಾವಾಹಿ ಥರ ತೆಗೆದ್ರೆ ಮಾಡೋದು ಕಷ್ಟಪ್ಪ. ನಾವೆಲ್ಲ ಸ್ವಲ್ಪ ಸಿನಿಮಾದವರು, ಜನ ನಮ್ಮನ್ನು ನೋಡಿದಾಗ ಏನಯ್ಯ ನೀನು IPS IAS ಎಲ್ಲ ಮಾಡಿಬಿಟ್ಟು ತಿರ್ಗಾ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿಯಲ್ಲ ಅಂತ ಹೇಳ್ಬಾರ್ದು ನನ್ನ. ನೀವು ಸಿನಿಮಾದವ್ರು ಸರ್, ಅದಕ್ಕೆ ಹೇಳಿದ್ದು ಸಿನಿಮಾ ರೀತಿನೇ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಆ ರೀತಿ ಮಾಡಿದ್ದೀರ ಸರ್, ನಿಮಗೆ ಮತ್ತೊಂದು ಸಲಾಮ್. ಇಲ್ಲ, ಅವರು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಕಟ್ನಿಟ್ಟಿನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ಪ್ಲಸ್ ಆಗೋದು ಆಡಿಯನ್ಸ್ಗೆ. ಇದನ್ನು ನೋಡುವಿಕೆ ನೀವು ನೋಡಿದ್ರಲ್ಲ, ಈಗ ಟ್ರೈಲರ್ ಏನು ನೋಡಿದ್ರಲ್ಲ, ಈ ಟ್ರೈಲರ್ ಅಷ್ಟೇ ಅದ್ಭುತವಾಗಿ ಎವ್ರಿ ಎಪಿಸೋಡು ಬರುತ್ತೆ. ಎವ್ರಿ ಎಪಿಸೋಡ್ ನಾನು ಪ್ರಕಾಶ್ ಅವರೆಲ್ಲ ಯಾವತ್ತೂ ಯಾವುದನ್ನೂ ಲೈಟಾಗಿ ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ನಾನು ಗಲಾಟೆ ಮಾಡಿ ಸೀನ್ಗಳನ್ನೆಲ್ಲ ಹೇಳ್ತಾ ಇರ್ತೀನಿ. ಅದೇ ರೀತಿ ಅನಿರುದ್ಧು ಅಷ್ಟೇ, ಪ್ರತಿ ಸೀನಲ್ಲಿ ಡೈಲಾಗ್ ಏನು ಅಂತ ಹಿಂದೆ ಏನು ಮುಂದೆ ಏನು ಯೋಚನೆ ಮಾಡಿ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದರ ಒಟ್ಟಾರೆ ವಿಷಯ ಇಷ್ಟೇ, ನಮಗೆ ಪ್ರಾಡಕ್ಟ್ ಚೆನ್ನಾಗಿರಬೇಕು. ಆ ಪ್ರಾಡಕ್ಟ್ ಮೂಲಕ ಜನಗಳಿಗೆ ಇವತ್ತು ನಾವು ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ರೀತಿ ನಮ್ಗೆ ಅಭಿಮಾನ ಇರಬೇಕು, ಅವ್ರಿಗೊಂಥರ ಸಂತೋಷ ಇರಬೇಕು. ಸೊ ಇದು ಒನ್ ವೇ ಟ್ರಾಫಿಕ್ ಅಲ್ಲ, ಟೂ ವೇ ಟ್ರಾಫಿಕ್ಕು. ಇದರಲ್ಲಿ ಮತ್ತೊಬ್ಬ ಹೀರೋ ಯಾರು ಅಂದರೆ ನಮ್ಮ ರೈಟರ್ ಯೋಗಾನಂದ್ ಅವರು. ಸರ್ ನಿಂತ್ಕೊಳ್ಳಿ ಸರ್, ಪರವಾಗಿಲ್ಲ. ನೀವ್ಯಾಕೆ ಸರ್ ಅಲ್ಲಿ ಕೂತಿದ್ದೀರಾ? ಬನ್ನಿ ಸರ್. ಅವರ ಒಂದು ಡೈಲಾಗ್ ಇದೆಯಲ್ಲ, ಅದ್ಭುತವಾದ ಡೈಲಾಗ್. ಅವರ ಬರವಣಿಗೆ ಇದೆಯಲ್ಲ, ಅದ್ಭುತವಾದ ಬರವಣಿಗೆ. ಬಹಳ ಚೆನ್ನಾಗಿ ನಾನು ಸುಮಾರು 50 ವರ್ಷಗಳಿಂದ ಸಿನಿಮಾದಲ್ಲಿ ಹಲವಾರು ಡೈಲಾಗ್ಗಳನ್ನ ಹೇಳಿದ್ದೀನಿ. ಜಿ ಉದಯಶಂಕರ್ ಬರೆದಿರ್ಬೋದು, ಆಮೇಲೆ ಅನೇಕ ಜನ ಡೈಲಾಗ್ ರೈಟರ್ಸ್ ಬರೆದಿರ್ಬೋದು. ಆದರೆ ಒಂದು ರೀತಿ ಫೈರ್, ಬೆಂಕಿ ಚೆಂಡು, ಆ ರೀತಿಯಾದ ಒಂದು ಡೈಲಾಗನ್ನು ಬರೆಯುವಂಥ ಮಹಾನುಭಾವ ಯೋಗಾನಂದ್ ಅವರು. ಆದರೆ ಅದೇ ರೀತಿ ನಮ್ಮ ಕ್ಯಾಮ್ರಾಮನ್ ಅಷ್ಟೇ, ಯೋಗಿನ ಶಿವು ಬನ್ನಿ. ಯಾಕೆಂದರೆ ಈ ತಂಡದಲ್ಲಿ ನಾನೇ ಹಿರಿಯ. ಆದರೆ ನಾನು ಆಸೆ ಪಡೋದೇನೆಂದರೆ ಲೀಗಸಿ ಶುಡ್ ಪಾಸ್ ಆನ್ ಅಂತ. ನಾವು ಎಷ್ಟೇ ಮಾಡಿದ್ರು ನಮ್ಮದೆಲ್ಲ ಆಶೀರ್ವಾದ ಇವ್ರಿಗಷ್ಟೇ. ನಾನು ಕನಸು ಕಾಣ್ತಾ ಇರೋದೆಂದರೆ ನನ್ನ ಕುಡಿ ಬರಬೇಕು, ಅವನು ಮುನ್ನಡೆಸ್ಕೊಂಡು ಹೋಗಬೇಕು. ಈಗ ಶಕ್ತಿ ಕಮ್ಮಿ ಇದೆ, ದುಷ್ಟಶಕ್ತಿಗಳು ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಒಂದು ಮಟ್ಟ ಹಾಕಬೇಕು ಅಂತಂದರೆ ನನ್ನ ಸೂರ್ಯ ವಂಶದ ಕುಡಿ ಸೂರ್ಯ ಬರಬೇಕು ಅಂತ ಕಾಯ್ತಿರ್ನಲ್ಲ, ಅದೇ ರೀತಿ ಜನನೂ ಕಾಯ್ತಿರ್ತಾರೆ ಈ ಧಾರಾವಾಹಿ ನೋಡೋದಕ್ಕೆ. ಮೊದಲನೇದಾಗಿ ನಮಗೆಲ್ಲ ಪ್ಲಸ್ ಆಗಿರೋದೇನೆಂದರೆ ಪವರ್ಫುಲ್ ಟೈಟಲ್ ಸೂರ್ಯವಂಶ. ಎರಡನೇದು ಅದರ ಟೀಮು, ಇಲ್ಲಿ ಕೂತಿರೋರೆಲ್ಲರೂ ಅನುಭವಿಸ. ಅದು ರಾಮಸ್ವಾಮಿ ಎಲ್ಲ ಭಾಳ ಸೀನಿಯರ್ಸ್ ಅವರೆಲ್ಲ ನಮಗೆ. ಯಾಕೆಂದರೆ ಇದರಲ್ಲಿ ನಾವು ಮುಖ್ಯ ಪಾತ್ರ ಮಾಡಿದ್ರು ಅವರು ಸುಮಾರು ಧಾರಾವಾಹಿಗಳಲ್ಲಿ ಮಾಡಿ ಅವ್ರಿಗೆ ಅನುಭವ ಆಗಿಬಿಟ್ಟಿದೆ. ಸೊ ಹೀಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈಗ ಆಲ್ರೆಡಿ ತಡಾನೂ ಆಗಿದೆ. ಒಂದಂತೂ ಗ್ಯಾರಂಟಿ, ನಾನು ಏನು ಕಂಡೀಷನ್ ಹಾಕಿದ್ದೀನಿ ಅದನ್ನು ಪೂರೈಸಿದ್ದಾರೆ, ಅದಕ್ಕೆ ಧನ್ಯವಾದಗಳು. ನೀವು ಧಾರಾವಾಹಿನ ಸಿನಿಮಾ ಥರ ನೋಡ್ತೀರಾ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಇವತ್ತು ಆ ಸ್ಪೀಡ್ ಇರಬೇಕು, ಆ ಎನರ್ಜಿ ಇರಬೇಕು, ಆ ಬಂಡವಾಳ ಆ ರೀತಿ ಇರಬೇಕು. ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್, ಕನ್ನಡದವರು ನಾವು ಯಾರಿಗೂ ಕಮ್ಮಿ ಇಲ್ಲ. ನೀವು ನೋಡಿದ್ರೆ ಇದನ್ನು ಒಂದು ಮಾದರಿಯಾಗಿ ಹೇಳಬೇಕು ಅಂತಂದರೆ, ಏನು ಹಿಂದಿನಲ್ಲಿ ಮಾಡ್ತಾರೆ, ತೆಲುಗುನಲ್ಲಿ ಮಾಡ್ತಾರೆ, ತಮಿಳಲ್ಲಿ ಮಾಡ್ತಾರೆ ಅಂತ ಅನ್ಕೋಬೇಡಿ. ಕನ್ನಡದ ಕಿಚ್ಚಿದೆ ಇದರೊಳಗೆ, ಕನ್ನಡದ ಒಂದು ಪವರ್ ಇದೆ ಇದರೊಳಗೆ. ಹಾಗಾಗಿ ಒಬ್ಬ ಕನ್ನಡಿಗನಾಗಿ ನಾನು ಹೆಮ್ಮೆ ಪಡ್ತೀನಿ. ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್. ಸೂರ್ಯವಂಶ ಅದಕ್ಕೆ ಸಾಥ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ ಇನ್ನೂ ಅನೇಕ ಜನ ಮಾತಾಡೋರಿದ್ದಾರೆ. ನನಗೆ ಮಗದೊಮ್ಮೆ ಸೆಲ್ವಂ ಸರ್ ಅವ್ರಿಗೆ ನನ್ನ ಧನ್ಯವಾದಗಳು. ಯಾಕೆಂದರೆ ಅವರು ಒಂದು ನಂಬಿಕೆಯಿಂದ ಈ ಧಾರಾವಾಹಿನಲ್ಲಿ ಪಾತ್ರಕ್ಕೆ ಅವಕಾಶ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪದ್ಮನಾಭ್ ಸರ್ ಅವರು, ಅದೇ ರೀತಿ ಹರಿ ಸಂತು ಅವರು, ಅದೇ ರೀತಿ ನನ್ನ ಅನಿರುದ್ಧ್ ಅವರು ಅಷ್ಟೇ. ಮೇಲಾಗಿ ಇವೆಲ್ಲ ನಮ್ಮ ಅಶ್ವಿನಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಟ್ಟಾರೆ ಹೇಳೋದು ಆಲ್ರೌಂಡರ್ಸ್ ನಾವೆಲ್ಲ. ಅವನು ಹೊಡಿತಾನೆ, ನಾವು ಕ್ಯಾಚ್ ಹಿಡಿತೀವಿ, ಇಲ್ಲಾಂದ್ರೆ ವಿಕೆಟ್ ಬೆಳೆಸ್ತೀವಿ. ಈ ರೀತಿಯಾಗಿ ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಇದು ಮುಂದಿನ ದಿನಗಳಲ್ಲೂ ಹೀಗೆ ನಡೆಯುತ್ತೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನಮ್ಮ ಎಲ್ಲ ಯಂಗ್ಸ್ಟರ್ಸ್ಗೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ ಹೆಸರುಗಳ ಮೂಲಕನೇ ಗೊತ್ತಾಗ್ತಾ ಇದೆ. ಸೊ ಹೇಗಿತ್ತು ಸರ್ ಪ್ರಿಪ್ರೇಷನ್? ಹಾಂ ಮೇಡಮ್, ತುಂಬ ಚೆನ್ನಾಗಿತ್ತು.
ನಾನು ಇದಕ್ಕೆ ನಿರ್ದೇಶಕ ಅಂತ ಸ್ವಲ್ಪ ಜೋರ ಮಾತಾಡಿಸಿ. ಹಾಡು ನನ್ನ ನಿರ್ದೇಶಕ ಅಂತ ನನ್ನ ಚೂಸ್ ಮಾಡಿದಾಗ ತುಂಬ ಖುಷಿ ಆಯಿತು, ಜೊತೆಗೆ ಭಯನೂ ಆಯಿತು. ಭಯ ಯಾಕಂದರೆ ಆ ಸೂರ್ಯವಂಶ ಅನ್ನೋ ಟೈಟ್ಲು ನಾವೆಲ್ಲ ಅವಾಗ ಸ್ಕೂಲೆಲ್ಲ ಓದೋರು, ಸೂರ್ಯವಂಶ ಸಿನಿಮಾ ಬಂದಾಗೆಲ್ಲ. ಸೊ ವಿಷ್ಣು ಸರೇ ಬಂದಂಗೆ ಆಯಿತು ಮುಖದ ಮೇಲೆ. ಆ ಥರ ನನಗೆ ಒಂಥರ ಭಯ ಅಂದರೆ ಆ ಥರ ಆಯಿತು. ಸೊ ಈ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ ಕೂಡ. ಸೊ ಚೆನ್ನಾಗಿದೆ ಅವನು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಅನಿರುದ್ಧ್ ಸರು ಕೊಡುವಂಥ ಇದು ಕೋಆಪ್ರೇಟ್ ಮಾಡೋದಾಗಲಿ, ಸುಂದರ್ ಸರ್ ಆಗಲಿ, ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಸೊ ನಾನು ಹೊಸಬ ಚಿಕ್ಕವನು ಅನ್ನೋದು ಯಾವತ್ತೂ ಎಲ್ಲೂ ತೋರಿಸ್ಕೊಟ್ಟಿಲ್ಲ. ಸೊ ತುಂಬ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಸರ್. ಇಲ್ಲ ಸರ್, ಆ ಥರದಲ್ಲಿಲ್ಲ. ಅವ್ರದ್ದೊಂದು ಝಲಕ್ ತೊಗೊಂಡಿದ್ದೀವಿ ಅದರಲ್ಲಿ. ಅವ್ರ ಗೆಟಪ್ ಆಗಿರ್ಬೋದು, ಆ ಸ್ಟೈಲ್ ಆಗಿರ್ಬೋದು, ಅಂಟು ಸರ್ ಮಾಡಿದರೆ ಹೊರತು ಆ ಸೀನ್ಗಳು ಅಂತ ಏನು ಆ್ಯಡ್ ಮಾಡಿಲ್ಲ ಸರ್. ಸರ್ ಎರಡೂ ಇದೆ ಸರ್, ಹೊಸಬ್ರಿಗೂ ಇದೆ. ವಿಷ್ಣು ಸರು ಮುಂಚೆ ನಾಗರಹಾವಿಂದ ಹಿಡಿದ್ಬಿಟ್ಟು ಈಗ ಲಾಸ್ಟು ಆಪ್ತರಕ್ಷಕ ಬಂತಲ್ಲ, ಅಲ್ಲಿವರೆಗೂ ಏನು ಆಡಿಯನ್ಸ್ ಇದ್ದಾರೆ ಅಥವಾ ಮುಂದೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರದ್ದು ಇದರಲ್ಲಿದೆ ಸರ್. ಹಾಂ ಸರ್, ಹೋಮ್ವರ್ಕ್ ಇದೆ ಸರ್, ಅದು ಸೀನ್ಗಳು ಕಥೆಗಳು ಮಾಡ್ತಾ ಇದ್ದೀವಿ. ಸೊ ನಡೀತಾ ಇದೆ ಸರ್. ಸರ್ ಈಗ ಅಬೌಟ್ 15 to 20 ಎಪಿಸೋಡ್ಸ್ ರೆಡಿ ಇದೆ ಸರ್, ರೆಡಿ ಇದೆ ಸರ್. ಜನರ ಆಶೀರ್ವಾದ ಸರ್, 5,000 ಅಂದರೂ ಹೂನೆ. ಡೈರೆಕ್ಟ್ 5,000ನೇ ಹೇಳ್ಬಿಟ್ಟು. ಹ್ಞೂ ಸರ್, ಹ್ಞೂ ಮೇಡಮ್, ಯಾಕಂದರೆ ಹಂಗಿದೆ ಟೈಟ್ಲ್, ಹಂಗಿದೆ ವರ್ಚಸ್ ಆಗಿದೆ. ನಾವು ತೋರಿಸ್ತಾ ಹೋದ್ರೆ ಇನ್ನು 10,000 ಅಂದರೂ ಕಡಿಮೆನೆ. ಅಲ್ಲ ಸರ್, ಸೀನ್ಸ್ ಎಲ್ಲ ಬಂತಲ್ಲ, ಹಾಂ ಸರ್. ಚಿತ್ರಕ್ಕೂ ಈ ಸೀರಿಯಲ್ಗೂ ಏನಾದ್ರು ಸಂಬಂಧ ಇದೆಯಾ ಅಥವಾ ಹೇಗೆ? ಇಲ್ಲ ಸರ್, ಇಲ್ಲ, ಆ ಥರ ಇಲ್ಲ ಸರ್. ಇದು ಇಟ್ಸ್ ಡಿಫ್ರೆಂಟ್ ಸ್ಟೋರೀಸ್. ಸರ್ ಇರ್ತಾರೆ ಸರ್, ಗ್ಯಾರಂಟಿ ಇದೆ ಸರ್. ಇರ್ತಾರೆ ಸರ್, ಆ ಭರವಸೆ ಇದೆ ಸರ್. ಲೊಕೇಶನ್ಸು ಕನಕಪುರ ರೋಡಲ್ಲಿ ರವಿಕಿರಣ್ ಎಸ್ಟೇಟ್ ಅಂತಿದೆ. ಸೊ ಅಲ್ಲಿ RK ಎಸ್ಟೇಟು, ಅಲ್ಲಿ ಒಳಗಡೆ ಇವ್ರದ್ದು ಮೇನ್ ಟ್ರ್ಯಾಕ್ ಜಮೀನ್ದಾರ್ ಟ್ರ್ಯಾಕ್ ಏನಿದೆ ಅಲ್ಲಿ ಮಾಡ್ತಿದ್ದೀವಿ ಸರ್. ಇನ್ನೊಂದು ಟ್ರ್ಯಾಕ್ ಬಂದುಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇದೆ, ರವಿಕಿರಣ್ ಎಸ್ಟೇಟ್ ಪಕ್ಕದಲ್ಲೇ ಇದೆ. ಸೊ 2 ಲೊಕೇಶನ್ ಅಲ್ಲೇ ಮಾಡ್ತೀವಿ ಸರ್, ನಾಗವಂಶದ್ದು ಮತ್ತು ಸೂರ್ಯವಂಶದ್ದು. ಸರ್ ಕತೆ ಚಾನಲ್. ಹೌದು ಸರ್, ಹೌದು ಸರ್, ಹೌದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ನಿಮಗೂ ಕೂಡ Thank you. ಈ ಧಾರಾವಾಹಿ ಮೂಲಕ. ಈಗ ಖಳನಾಯಕನ ಪಾತ್ರ ಮಾಡ್ತಾ ಇರುವಂತ ವಿಕ್ರಮ್ ಸರ್ ಪಾತ್ರದ ಬಗ್ಗೆ ಒಂದೆರಡು ಮಾತನಾಡಬೇಕು. ಕಾಳಿಂಗ ಅನ್ನುವಂತ ಒಂದು ಸ್ಟ್ರಾಂಗ್ ರೋಲ್ ಪ್ಲೇ ಮಾಡ್ತಿದ್ದೀರಾ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲ ಹಿರಿಯರಿಗೂ ಸಪ್ರೇಮ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹ ಕಲಾವಿದರು, ಹಿರಿಯರು ಹಾಗೂ ಅನ್ನದಾತರು, ಎಲ್ಲಕ್ಕಿಂತಲೂ ಮೀರಿ ತಮ್ಮದ ಯಾವುದೇ ಸ್ವಾರ್ಥ ಇಲ್ಲದೆ ತಾವು ಕ್ಯಾಮರಾ ಹಿಂದೆ ನಿಂತ್ಕೊಂಡು, ತಾವು ಆ ಕುಂಚವನ್ನು ಹಿಡ್ಕೊಂಡು, ತಾವು ಸ್ಟಾರ್ಟ್ ಕಟ್ ಹೇಳ್ತಾ ನಮ್ಮನ್ನು ಚೆನ್ನಾಗಿ ಜನಗಳು ನೋಡುವ ರೀತಿಯಲ್ಲಿ ನೋಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನನ್ನ ತಾಂತ್ರಿಕ ವರ್ಗ, ಇವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಸಿನಿಮಾ ಆಗಲಿ ಅಥವಾ ಧಾರಾವಾಹಿ ಆಗಲಿ ಒಂದು ಸಾಂಘಿಕ ಪ್ರಯತ್ನ. ಆ ಧಾರಾವಾಹಿಗೆ ಹಣ ಹೂಡಿಕೆ ಮಾಡುವಂತಹ ನಿರ್ಮಾಪಕರಿಂದಲಾಗಲಿ ಅಥವಾ ಅದನ್ನು ಜನಗಳಿಗೆ ತಲುಪಿಸುವಂತಹ ವಾಹಿನಿ ಆಗಲಿ, ತಂಡದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದಾರ ಆಗಲಿ, ಎಲ್ಲರೂ ಸೇರಿ ಮಾಡುವಂತಹ ಸಾಂಘಿಕ ಪ್ರಯತ್ನಕ್ಕೆ ಸಿಕ್ಕುವಂತಹ ಆ ಗೌರವವೇ ನಮ್ಮೆಲ್ಲರಿಗೂ ಹಂಚಿಕೆ ಆಗುವಂಥ ಗೌರವ. ಹಾಗಾಗಿ ಯಾರಾದರೂ ಇದು ನನ್ನಿಂದ ಆಯಿತು ಅಥವಾ ನಾನು ಮಾಡಿದ್ರಿಂದ ಆಯಿತು ಅಂತ ತಿಳ್ಕೊಂಡ್ರೆ ಬಹುಶಃ ತಪ್ಪಾಗುತ್ತೆ. ಹಾಗಾಗಿ ನಾವೆಲ್ಲರೂ ಸೇರಿ ತುಂಬ ಪ್ರೀತಿಯಿಂದ, ತುಂಬ ಆತ್ಮಗೌರವದಿಂದ, ತುಂಬ ವಿಶ್ವಾಸದಿಂದ ನಿಮಗೆ ಒಂದು ತಟ್ಟೆಯಲ್ಲಿ ಚೆನ್ನಾಗಿರುವಂತಹ ರುಚಿ ರುಚಿಯಾದಂತಹ ಅನ್ನ, ಹಣ್ಣು, ಕುಡಿಯೋಕ್ಕೆ ಚೆನ್ನಾಗಿರುವಂಥ ಪಾನೀಯ ಎಲ್ಲವನ್ನೂ ನಾವು ನಿಮ್ಮ ಮುಂದೆ ಅರ್ಪಿಸಿದ್ದೀವಿ. ಅದನ್ನು ತಿಂದು ಸಂತೋಷಪಟ್ಟು ಆತ್ಮಾನಂದ ಅನುಭವಿಸಿ ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋದಷ್ಟೇ ನಾವು ನಿಮ್ಮನ್ನು ಕೇಳ್ಕೊಳ್ತಾ ಇರೋದು. ಹಾಗಾಗಿ ಈ ತಂಡದ ಪರವಾಗಿ ನಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ಉತ್ತರ ಕೇಳುವಂತಹ ಈ ಸಂದರ್ಭ ನಿಜವಾಗಲೂ ಬಹಳ ಶ್ಲಾಘನೀಯ.
ಕಲಾವಿದನಾಗಿ ಪ್ರತಿಯೊಂದು ಪಾತ್ರವು ಅವನು ಬೆಳಿಗ್ಗೆ ಹುಟ್ಟುತ್ತಾನೆ ಮತ್ತು ರಾತ್ರಿ ಮಲ್ಕೊಂಡಾಗ ಉಸಿರಾಟ ಒಂದು ಬಿಟ್ಟು ಸಾಯ್ತಾನೆ, ಮತ್ತು ಮಾರನೇ ದಿನ ತಿರುಗಿ ಹೊಸದಾಗಿ ಹುಟ್ಟಬೇಕು. ಹಾಗಾಗಿ ನಾ ಹಿಂದೆ 50 ಸಿನಿಮಾ ಮಾಡಿದ್ದೀನಿ, 500 ಎಪಿಸೋಡ್ ಮಾಡಿದ್ದೀನಿ, ಅದು ಯಾವುದೂ ಪ್ರಯೋಜನಕ್ಕೆ ಬರಲ್ಲ. ನಿನ್ನೆ ನಾವು ಏನು ಮಾಡಿದ್ದೀವಿ ಅನ್ನೋದು ಕೇವಲ ನಮ್ಮ ಮನಸ್ಸಿನ ಒಳಗಡೆ ನಮಗೆ ಕೊಡಬಹುದಾದಂಥ ಒಂದು ಉತ್ತೇಜನ, ಒಂದು ಆತ್ಮಾಭಿಮಾನ ಅಷ್ಟೇ ಹೊರತು ಆವತ್ತು ಬೆಳಗ್ಗೆ ನಾವೇನು ಮಾಡ್ತೀವಿ. ಹಾಗಾಗಿ ಪ್ರತಿಯೊಂದು ದಿನ ಕಲಾವಿದನೂ ಹುಟ್ಟುತ್ತಾನೆ, ಕಲೆನೂ ಹುಟ್ಟುತ್ತೆ, ಹಾಗೆ ಪಾತ್ರನೂ ಹುಟ್ಟುತ್ತೆ. ನೆನ್ನೆ ತುಂಬ ಚೆನ್ನಾಗಿ ಮಾಡಿದ್ರಲ್ಲ ಸರ್, ಯಾಕೆ ಇವತ್ತು 2 ಟೇಕ್ ತೊಗೊಂಡ್ರಿ ಅಂತ ಕೇಳಿದ್ರೆ ಅದು ಆ ಸಮಯ ಸಂದರ್ಭ. ಹಾಗಾಗಿ ಇದರಲ್ಲಿ ನಮ್ಮನ್ನು ಪ್ರತಿಯೊಂದು ಆ ಕಣ್ಣಿನ ನೋಟ ಇರಬಹುದು, ಮಾತಿನ ಓಟ ಇರಬಹುದು, ಆ ಓಘ ಇರಬಹುದು, ಅದೆಲ್ಲವನ್ನು ತುಂಬ ನೇರ್ಪಾಗಿ ಅದಕ್ಕೆ ಕೆಲವು ಕನ್ನಡದ ಪದಗಳನ್ನ ನಾನು ಇದುವರೆಗೂ ಬಳಕೆಯಲ್ಲಿ ಇಲ್ಲದೇ ಇರುವಂಥದ್ದು ಉಪಯೋಗಿಸ್ತಾ ಇರೋದಕ್ಕೆ ಮುಖ್ಯವಾದಂಥ ಕಾರಣ, ಒಬ್ಬ ಕಲಾವಿದನಿಗೆ ಭಾಷೆಯನ್ನು ಪ್ರಬುದ್ಧವಾಗಿ ಇರ್ತಕ್ಕಂಥ ಆ ಭಂಡಾರವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಆದ್ಯ ಕರ್ತವ್ಯ ಇರುತ್ತೆ. ಅದನ್ನು ನಮ್ಮ ತಂದೆಯವರು ಹೇಳ್ತಾ ಇದ್ದರು. ಹಾಗಾಗಿ ಇಲ್ಲಿರುವಂಥ ಸಾಕಷ್ಟು ಮಹನೀಯರು ನಮ್ಮ ತಂದೆಯವರನ್ನ ತೆರೆಯ ಮೇಲೋ ತೆರೆಯ ಹಿಂದೋ ಅಥವಾ ವೈಯಕ್ತಿಕ ಜೀವನದಲ್ಲೂ ನೋಡಿರ್ತೀರಿ. ಹಾಗಾಗಿ ಅವರ ಆಶಯಗಳನ್ನ, ಅವರ ಮಾತುಗಳನ್ನ, ಅವರ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡಿರೋದ್ರಿಂದ ಸರ್ವತ್ರ ಪೂಜೆ ಅಂತ ಎಲ್ಲರೂ ನಮಗೆ ಗೌರವ ಕೊಡ್ತಾರೆ. ಅವರು ಗೌರವ ಕೊಟ್ಟಾಗ ನಾನು ಅದು ವಿಕ್ರಮ ಕೊಡ್ತಾ ಇರೋಂಥ ಗೌರವ ಅಂತ ತಿಳ್ಕೊಂಡ್ರೆ ಅದು ಬಹಳಷ್ಟು ಮೂರ್ಖತನ. ನನಗೆ ಸಿಗ್ತಾ ಇರುವಂತಹ ಗೌರವ ಕೇವಲ ಕಲಾಕೇಸರಿ, ನಟ ಸಾಮ್ರಾಟ್, ಕಲಾಭೀಷ್ಮ, ಉದಯ್ ಕುಮಾರ್ ಅವ್ರಿಗೆ ತಲುಪಿಸುವಂಥದ್ದು. ನಾನು ಕೇವಲ ಪೋಸ್ಟ್ಮನ್ ಮಾತ್ರ. ಈ ಥರ ಈಸ್ಕೊಂಡು ಅಡ್ರೆಸ್ಗೆ ತಲುಪಿಸೋದಷ್ಟೇ ನನ್ನ ಕೆಲಸ. ಸೊ ಹಾಗಾಗಿ ನನ್ನನ್ನು ಅಷ್ಟೇ ಗೌರವದಿಂದ ಕೆಲವು ಸಲ ನನ್ನ ಸಹ ಕಲಾವಿದರು, ನನ್ನ ನಿರ್ದೇಶಕರು, ಸರ್ ನಾವು ಉದಯ್ ಕುಮಾರ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ ಹಾಗೆ ಅನ್ನಿಸ್ತು ಅಂತಂದಾಗ ನನ್ನ ಜನ್ಮ ಸಾರ್ಥಕ್ಯ. ನಾನು ಮಾಡುವಂತಹ ಪಾತ್ರ ನೇರ್ಪಾಗಿದ್ದರೆ ಅದಕ್ಕೆ ಖಂಡಿತವಾಗಿಯೂ 60% ಹೊಣೆ ಉದಯ್ ಕುಮಾರ್ ಅವರು, ಇನ್ನು 39% ನನ್ನ ತಾಂತ್ರಿಕ ವರ್ಗ, ಒಂದೇ 1% ನಾನು. ಹಾಗಾಗಿ ಆ 1% ನೀವು ಆಶೀರ್ವಾದ ಮಾಡಿ. ನನ್ನ ಜೊತೆಯಲ್ಲಿ ನನ್ನ ಹಿರಿಯ ಕಲಾವಿದರಾದಂಥ ಸುಂದರರಾಜ್ ಅವರಾಗಲಿ, ಈಗಾಗಲೇ ಸಾಕಷ್ಟು ಅನುಭವಿ ಸಿನಿಮಾಗಳನ್ನು ಮಾಡಿ ಸೀರಿಯಲ್ಗಳನ್ನು ಮಾಡಿರುವಂತಹ ನಾಯಕ ನಟ ಅನಿರುದ್ಧ್ ಅವರಾಗಲಿ, ಇದುವರೆಗೂ ನಾನು ಒಂದು ದಿನಾನು ಕೆಲಸ ಮಾಡೋಕ್ಕಾಗಲಿಲ್ಲ. ನಮ್ಮನ್ನೇ ಬೇರೆ ಟ್ರ್ಯಾಕಲ್ಲಿ ಇಟ್ಬಿಟ್ಟಿದ್ದಾರೆ. ನಾವಿಬ್ಬರು ಒಂದಾಗಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಒಬ್ಬ ಕಲಾವಿದನಿಗೆ ಇನ್ನೊಬ್ಬ ಕಲಾವಿದನ ಜೊತೆಯಲ್ಲಿ ಪೈಪೋಟಿಯಿಂದ ನಟಿಸುವಂಥ ಅವಕಾಶ ಒಬ್ಬ ಕಲಾವಿದ ನಿಜವಾಗ್ಲೂ ಗೌರವ ತರುವಂಥದ್ದು. ಹಾಗಾಗಿ ನನಗೆ ಈ ತಂಡದಿಂದ ನಿರ್ದೇಶಕರು, ನಿರ್ಮಾಪಕರು ನನಗೂ ನೇರ ಕಾಂಟ್ಯಾಕ್ಟ್ ಇಲ್ಲ. ನಿರ್ದೇಶಕರು, ಇದರಲ್ಲಿ ನಿಮಗೊಂದು ವಿಲನ್ ಪಾತ್ರ ಇದೆ ಅಂದರು. ಯಾಕೆ ಸ್ವಾಮಿ ಹಾಗಂತೀರಿ? ನಾನು ಸೂಪರ್ ವಿಲನ್ ಮಗ, ವಂಶ ಪಾರಂಪರ್ಯವಾಗಿ ನಾವು ವಿಲನ್ಗಳು. ಹಾಗಾಗಿ ನನಗೆ ವಿಲನ್ ಪಾತ್ರ ಅಂತಂದ್ರೆ ತುಂಬ ಇಷ್ಟ. ಖಂಡಿತ ಕೊಡಿ. ಇದಕ್ಕೆ ಯಾವುದು ಏನು ಎತ್ತ ಅಂತ ನಾನು ಮಿಕ್ಕಿದ್ದು ಯಾವುದೂ ಕೇಳಲ್ಲ. ಯಾವತ್ತಿಂದ ಬರಬೇಕು, ನಾನು ಹೇಗಿರಬೇಕು, ನಿಮ್ದೆರಡು ಫೋಟೋಸ್ ಕಳಿಸಿ ಸರ್ ಅಂತ. ಆಗ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಏನು, ಅಥವಾ ಸೋಮಾರಿತನಕ್ಕೋ ಒಂದಷ್ಟು ಗಡ್ಡೆ ಬಿಟ್ಕೊಂಡ್ಬಿಟ್ಟಿದ್ದೆ. ಅದರದ್ದು ಫೋಟೋಸ್ ಕಳಿಸ್ದೆ. ತುಂಬ ಚೆನ್ನಾಗಿದೆ ಸರ್ ಅಂದ್ರೆ, ಅಯ್ಯೋ ಯಾಕೆ ಇವ್ರಿಗೆ ಅನ್ನಿಸ್ತು, ಇರಲಿ ಆಯಿತು. ಇದಕ್ಕೆ ಮೀಸೆ ಅಂದರು. ಇಲ್ಲ ಸರ್, ನೀವು ಈ ಗಡ್ಡನ ಹಾಗೇ ಬಿಟ್ಕೊಂಡು ಮೇಂಟೈನ್ ಮಾಡಿ ಅಂತಂದರು. ಸರಿ ಅಂತ ಕಾರ್ಯಾನುಕಾರಣದಿಂದ ನನ್ನ ಪಾತ್ರ ಬರೋದಕ್ಕೆ ಪಾತ್ರ ಮೊದಲನೇ ದಿನವೇ ಬಂತು. ಮೊದಲನೇ ದಿನ ಶೂಟಿಂಗ್ ಶುರುವಾಗಿದ್ದೇನೋ ಮೊದಲನೇ ದಿನ ನನ್ನ ಪಾತ್ರ, ಅದು ನನ್ನ ಹೆಗ್ಗಳಿಕೆ. ಫಸ್ಟ್ ಶಾರ್ಟ್ ಫೇಸ್ ಮಾಡಿದ್ರೆ ನಾನು ಅಷ್ಟೊತ್ತಿಗಾಗಲೇ ನಾನು ಸುಮಾರಾಗಿ ಬಂದಿದ್ದು. ಸರ್ ಈ ಗೆಟಪ್ ತುಂಬ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ ಅಂದರು. ಸೊ ಹಾಗಾಗಿ ಯಾವಾಗಲೂ ನೀಟ್ ಶೇವ್ ಮಾಡ್ಕೊಳ್ತಾ ಇದ್ದಂಥ ನಾನು ಯಾರಿಗೂ ಗುರುತು ಸಿಕ್ಕದೇ ಇರೋ ಥರ ಈ ಗೆಟಪ್ ಇಟ್ಕೊಬಿಟ್ಟಿದ್ದೇನೆ. ಇದಕ್ಕೊಂಥರ ನನಗೆ ತುಂಬ ಸಂತೋಷ ಅಂತ ಅನಿಸುತ್ತೆ. ಯಾಕೆಂತಂದರೆ ಇದುವರೆಗೂ ನಾನು ಕಾಣಿಸ್ದೇ ಇರೋಂಥ ಮುಖ ನನ್ನ ಸ್ಕ್ರೀನಲ್ಲಿ ಕಾಣಿಸ್ದಾಗ ಚೆನ್ನಾಗಿದ್ದೇನಲ್ಲ ಶಭಾಷ್ ಅನ್ನೋ ಥರ ಅನ್ನಿಸುತ್ತೆ. ಹಾಗಾಗಿ ನನಗೆ ಈ ಗೆಟಪ್ ತುಂಬ ಇಷ್ಟ ಆಗಿದೆ, ಈ ಪಾತ್ರ ತುಂಬ ಇಷ್ಟ ಆಗಿದೆ. ನಮ್ಮ ಅಣ್ಣ ಸುಂದರರಾಜ್ ಅವರು ಹೇಳಿದ್ರು, ಇದಕ್ಕೆ ನಿಜವಾದಂಥ ಬುನಾದಿ ಅಂತಂದರೆ ಆ ಡೈಲಾಗುಗಳು ಬರೆದಿರೋಂತಹ ನಮ್ಮ ಯೋಗ ಅಂತವರು. ನನ್ನನ್ನು ತುಂಬ ಚೆನ್ನಾಗಿ ಕಾಣಿಸಿದಂತೆ ನನ್ನ ಕ್ಯಾಮ್ರಾಮನ್ಗಳು, ನನ್ನ ಸುಂದರವಾಗಿ ಕಾಣಿಸುವಂತಹ ನಮ್ಮ ಮೇಕಪ್ ತಂಡ, ನನಗೆ ಗಂಟ್ಲು ಆರಿ ಆ ಕಿರ್ಚಾಟದಲ್ಲಿ
ಅಂದಾಗ ನನಗೆ ನೀರು ಕೊಟ್ಟವನು ನನ್ನ ಅನ್ನದಾತ. ಹಾಗಾಗಿ ಇವರೆಲ್ಲರೂ ಸಾಂಘಿಕ ಪ್ರಯತ್ನದಿಂದ ಈ ಪಾತ್ರ ನಿಮ್ಮೆಲ್ಲರ ಮನಸ್ಸಿಗೆ ತೃಪ್ತಿ, ಸಂತೋಷ, ಶಬಾಷ್, ಇನ್ನೊಂದ್ಸಲ ಉದಯ್ ಕುಮಾರ್ ಅವ್ರನ್ನ ಸ್ಕ್ರೀನಲ್ಲಿ ನೋಡ್ದಂಗೆ ಅನಿಸುತ್ತೆ ಅಂತ ಅಂದ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ನಮ್ಮ ತಂಡಕ್ಕೆ ಸಾವಿರಾರು ಎಪಿಸೋಡ್ಗಳು ನಿಮ್ಮ ಮುಂದೆ ಕೊಡುವಂತಹ ಎಲ್ಲ ಶಿಕ್ಷೆಯನ್ನು ಆ ಭಗವಂತ ಕೊಡಲಿ ಅಂತ ನಿಮ್ಮೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಸವಿನಯದಿಂದ ನಮಸ್ಕಾರ ಮಾಡುವಂತಹ ಕಲಾಕೇಸರಿ ಉದಯ್ ಕುಮಾರ್ ಅವರ ಮಗ ವಿಕ್ರಮ್ ಉದಯ್ ಕುಮಾರ್. ಧನ್ಯವಾದಗಳು ಸರ್. ಇನ್ನು ರಾಮಸ್ವಾಮಿ ಸರ್, ನಿಮ್ಮ ಪಾತ್ರದ ಬಗ್ಗೆ ಸೂರ್ಯವಂಶದಲ್ಲಿ ಹೇಳೋದಾದ್ರೆ ಇರ್ಲಿ ಸರ್, ಒಂದೆರಡು ಸಾರಿ ನಿಮ್ಮ ಪಾತ್ರ. ನಾನೇ ಮುಗಿಸ್ಬೇಕು. ಆಯ್ತು. ಉಪಸ್ಥಿತರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಕಲಾರಂಗದ ಉತ್ತುಂಗದಲ್ಲಿರುವ ನನ್ನ ಸಹೋದ್ಯೋಗಿ ಕಲಾವಿದರಿಗೆಲ್ಲ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಹಾಗೆ ಅನ್ನದಾತರಾದಂಥ ಪದ್ಮನಾಭರವರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಸೂರ್ಯವಂಶ ಟೈಟಲ್ಲೇ ಒಂದು ಕಂಪನ ಇದೆ. ನಮಗೂ ಒಂಥರ ರೋಮಾಂಚನ ಆಯಿತು. ನನ್ನನ್ನು ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದ್ವಿ. ಸ್ವಲ್ಪ ಕಾಮಿಕ್ ಇರುತ್ತೆ, ಕಾಮಿಕ್ ವಿಲನ್ ಇರುತ್ತೆ ಅಂದರು. ಆಮೇಲೆ ನಾನು ಮೊದಲಿಗೆ ಕೇಳಿದ್ದಿಷ್ಟೇ, ಏನು ನನ್ನ ಕ್ಯಾರೆಕ್ಟರ್ ಏನು ಅಂದಾಗ ಹೀರೋಯಿನ್ ಫಾದರ್ ಅಂದರು. ಅದು ಸಾಮಾನ್ಯವಾಗಿ ಒಂದು 10,000 ಎಪಿಸೋಡ್ಸ್ ಮೇಲೆ ಮಾಡಿದ್ದೀನಿ. ನನ್ನನ್ನು ಕರೆಯೋದೆಲ್ಲ ಹೀರೋಯಿನ್ ಫಾದರ್ನೇ. ಸರಿ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ, ಯಾವುದೋ ಒಂದು ಪಾತ್ರ ಬಂತಲ್ಲ ಅನ್ನೋ ಖುಷಿ ಆಯಿತು. ಆಮೇಲೆ ಟೈಟ್ಲ್ ನನಗೆ ತುಂಬ ಅಟ್ರಾಕ್ಟ್ ಆಯಿತು. ಆಮೇಲೆ ಒಂದು ಸಿಂಕ್ ಏನಾಯಿತು ಅಂದರೆ, ಹೀರೋಯಿನ್ ಇದ್ದಾರಲ್ಲ ಮುದ್ದುಲಕ್ಷ್ಮಿಲಿ, ನನಗೆ 1250 ಎಪಿಸೋಡ್ಸು ನಾವಿಬ್ಬರು ಜೊತೆಯಾಗಿ ಕೆಲಸ ಮಾಡಿದ್ದೀವಿ. ಅದ್ಭುತವಾದ ದಾಖಲೆ ಮಾಡ್ತು ಮತ್ತೊಂದು ವಾಹಿನಿಯಲ್ಲಿ. ಅಲ್ಲೂ ನಾನು ಅವಳಿಗೆ ತಂದೆ ಆಗಿದ್ದೆ. ಅಲ್ಲಿ ಏನಂದರೆ, ಅಲ್ಲಿ ತಂದೆ ಪಾತ್ರ ಅಂದರೆ ಬರೀ ಅಳೋದೇ ಆಯಿತು. ಇಲ್ಲಿ ಅಳ್ತಾ ಇಲ್ಲ, ಬೇರೆಯವ್ರನ್ನ ಅಳಿಸೋ ಪಾತ್ರ. ಆಮೇಲೆ ನಮ್ಮ ಮಾವನ ಮನೆಗೆ ಮತ್ತು ನಮ್ಮ ಮಾವನ ಶತ್ರು ಅವರ ಬಾಮೈದನ ಮನೆಗೆ, ಎರಡೂ ಮನೆಗೆ ಓಡಾಡುವಂಥ ಒಂದು ಕಾಮಿಕ್ ಮತ್ತು ವಿಲನ್ನಿಶು, ಸಂಚು ಹುನ್ನಾರ ಈ ಥರನೇ ಮಾಡುವಂಥದ್ದು. ಆಮೇಲೆ ಮಗಳು ಮಾತಾಡಿದಾಗ ಮಗಳ ಮುಂದೆ ಸ್ವಲ್ಪ ಪೆಚ್ಚಾಗಿ ಆಡುವಂಥ ಪಾತ್ರ ತುಂಬ ಚೆನ್ನಾಗಿ ಮೂಡು ಬರೋಕ್ಕೆ ಕಾರಣರಾಗಿದ್ದಾರೆ ನಮ್ಮ ನಿರ್ದೇಶಕ ಪ್ರಕಾಶ್ ರವರು. ಮೊದಲಿಗೆ ಮಾಡಿದಂಥ ಪ್ರತಾಪ್ ರವರು, ಹರಿಸಂತು ಅವರು, ಇವರೆಲ್ಲರಿಗೂ ನಿರ್ದೇಶನಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ತುಂಬ ಚೆನ್ನಾಗಿ ನನ್ನ ಪಾತ್ರನ ಮಾಡಿಸ್ತಾ ಇದ್ದಾರೆ. ನಾನು ಶಕ್ತಿ ಮೀರಿ ನನ್ನ ಪಾತ್ರ ಮಾಡ್ತಾ ಇದ್ದೀನಿ. ಆಮೇಲೆ ಸುಂದರಣ್ಣ ಅವ್ರ ಜೊತೆ ಇದು 2ನೇ ಕಾಂಬಿನೇಷನ್ ಉದಯ ಟಿವಿಲಿ. ಅವತ್ತಿಗೆ ಸೂಪರ್ ಡೂಪರ್ ಹಿಟ್ ಆಗಿದ್ದಂಥ ಬಂಗಾರ, ಇವತ್ತಿಗೂ ಬಂಗಾರ ಅಂದರೆ, ಉದಯ ಟಿವಿಲಿ ಬಂಗಾರ ಅಂದರೆ ನಂಬರ್ 1 ಇವತ್ತಿಗೂ. ಅದರಲ್ಲಿ ಅವ್ರು ಸುಂದರಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಇದು ಮತ್ತೊಮ್ಮೆ ಅವ್ರ ಕಾಂಬಿನೇಷನ್ನು. ಇದು ಮತ್ತೆ ಸೂಪರ್ ಡೂಪರ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಆಮೇಲೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಸೂರ್ಯವಂಶದ ಸಾರಥಿ. ಸೂರ್ಯವಂಶ ಅಂದರೆ ನಮ್ಮ ಕಣ್ಣಿಗೆ ಬರೋದೇ ದಾದಾ ಅವರ ಅಳಿಯಂದ್ರು. ಅವ್ರ ಜೊತೆಗೆ ನಾವು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಹೆಮ್ಮೆಯ ಪಾತ್ರ ಅಂತಲೇ ಹೇಳ್ತೀನಿ. ಆಮೇಲೆ ತುಂಬ ಅದ್ದೂರಿಯಾಗಿ ಮೂಡ್ ಬರೋಕ್ಕೆ ಕಾರಣ ಆಗಿದ್ದಾರೆ ನಮ್ಮ ಅನ್ನದಾತ ನಿರ್ಮಾಪಕರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲೂ ಏನು ಕಾಂಪ್ರಮೈಸ್ ಮಾಡಿಲ್ಲ, ಎಲ್ಲ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯ ಯಶಸ್ಸು ಸಿಗಬೇಕು ಅನ್ನೋದು ನಮ್ಮ ಮನದಾಳದ ಹಾರೈಕೆ. ಜೊತೆಗೆ ತಾಂತ್ರಿಕ ವರ್ಗ ಆಗಿರ್ಬೋದು, ಕ್ಯಾಮ್ರಾಮನ್ ಶಿವ ಆಗಿರ್ಬೋದು, ಲೋಕಿ ಆಗಿರ್ಬೋದು, ಆಮೇಲೆ ನಮ್ಮ ರೈಟರ್ ಯೋಗಾನಂದಣ್ಣ ಆಗಿರ್ಬೋದು. ಯೋಗಾನಂದ್ ಅವ್ರದ್ದು ನಮ್ಮದು 2ನೇ ಕಾಂಬಿನೇಷನ್ನು. ಅದು ಒಂದು ಸೂಪರ್ ಡೂಪರ್ ಹಿಟ್ ಮಾಡಿದ್ವಿ. ಈಗ ಮತ್ತೆ ಒಂದಾಗಿದ್ದೀವಿ. ಅದರಲ್ಲೂ ಈ ರೀತಿ ಸೂಪರ್ ಡೂಪರ್ ಹಿಟ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಎಲ್ಲವೂ ಪಾಸಿಟಿವ್ ಆಗಿದೆ. ಟೋಟಲ್ ಟೈಟಲ್ಲೇ ಪಾಸಿಟಿವ್ ಆಗಿದೆ. ಆಮೇಲೆ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ನಾವು ಹೇಳೋದಲ್ಲ, ನೀವು ನೋಡಿ ಆಮೇಲೆ ಫೀಡ್ಬ್ಯಾಕ್ ಕೊಡಿ. ಆಮೇಲೆ ಇದನ್ನು ಜನಗಳಿಗೆ ನಾವು ನಮ್ಮ ಅಭಿನಯದ ಮೂಲಕ, ನಮ್ಮ ಪ್ರೆಸೆಂಟೇಷನ್ ಮೂಲಕ ನಾವು ತಲುಪಿಸ್ತೀವಿ. ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ನಿಮ್ಮ ಪ್ರಚಾರದ ಸ್ಪರ್ಶ ನಮ್ಮ ಸೂರ್ಯವಂಶದ ಮೇಲೆ ಇರಲಿ, ನಿಮ್ಮ ಶುಭ ಹಾರೈಕೆಗಳಿರಲಿ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್, ಎಂಟೈರ್ ಟೀಮ್. ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ತುಂಬ ಒಳ್ಳೇದಾಗಲಿ. ಲೋಕೇಶ್ ಅವರು, ನಿಮ್ಮ ಪಾತ್ರದ ಬಗ್ಗೆ ಪಕ್ಕದಲ್ಲಿರೋರಿಗೆ ಕೊಟ್ಬಿಡ್ಲ? ಹೌದು ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೆ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಹಾಗೆ ನಮ್ಮ ಅನ್ನದಾತರಿಗೆ ನನ್ನ ನಮಸ್ಕಾರ. ಉದಯ ಟಿವಿಲಿ ಇದು ನನ್ನ 2ನೇ ಪ್ರಾಜೆಕ್ಟು. ಮೊದಲು ಗೌರಿಪುರದ ಗಯ್ಯಾಳಿಗಳು ಮಾಡ್ತಾ ಇದೆ. ಆ ಪ್ರಾಜೆಕ್ಟ್ ಆದಮೇಲೆ ಈಗ ಸೂರ್ಯವಂಶ. ಈ ಪ್ರಾಜೆಕ್ಟಿಗೆ ಬರೋದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೆಲ್ವಂ ಸರ್ ಅವರಿಗೆ, ಹಾಗೆ ಕಾವೇರಿ ಮೇಡಮ್ ಅವರಿಗೆ, ಹಾಗೆ ಹರೀಶ್ ಸರ್ಗೆ, ಹಾಗೆ ವಂದನಾ ಮೇಡಮ್ ಅವರಿಗೆ, ಎಲ್ರಿಗೂ ಥ್ಯಾಂಕ್ ಯು. ಯಾಕೆಂದರೆ ನನಗೆ ತುಂಬ ಭಯ ಇತ್ತು. ಆ ಭಯನೆಲ್ಲ ಹೋಗ್ಲಾಡಿಸಿ ಅವರು ಇಲ್ಲ ನೀವು ಮಾಡಲೇಬೇಕು ಅಂತ ಕರ್ಕೊಂಬಂದರು.
ಸೆಟ್ಟಿಗೆ ಬಂದಾಗ ತುಂಬ ಖುಷಿ ಆಯಿತು. ಯಾಕೆಂದರೆ ಇಡೀ ಹೊಸ ತಂಡ ಇತ್ತು. ಫಸ್ಟ್ ಡೇ ಬಂದು ಕೂತ್ಕೊಂಡಾಗ ಯೋಗಾನಂದ್ ಸರ್ ಜೊತೆ ಚರ್ಚೆ ಮಾಡಿದ್ವಿ, ನಿಮ್ಮ ಪಾತ್ರ ಹಾಗೆ ಹೀಗೆ ತುಂಬ ಡಿಫ್ರೆಂಟ್ ಆಗಿದೆ. ಒಂಥರ ಇದರಲ್ಲಿ ಮರಗುಳಿ ಕ್ಯಾರೆಕ್ಟ್ರು, ಈಗಿದ್ದಿದ್ದ ನೆನಪು ಇನ್ನೊಂದು ಸರಿ ಇರಲ್ಲ, ನೆಕ್ಸ್ಟ್ ಮರುಕ್ಷಣನೇ ಮರ್ತು ಹೋಗ್ತೀನಿ. ಆ ಥರ ಒಂದು ವಿಶಿಷ್ಟವಾದ ಪಾತ್ರ. ಆ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಿರ್ದೇಶಕರಿಗೆ, ನಮ್ಮ ಕ್ಯಾಮ್ರಾಮನ್, ಹಳೆಯ ಸ್ನೇಹಿತರು ಎಲ್ರಿಗೂ. ಮತ್ತು ಇನ್ನೊಂದು ಖುಷಿ ಏನಂದರೆ ಸಾಕಷ್ಟು ಹಿರಿಯ ತಲೆಗಳ ಜೊತೆಗೆ ಕೆಲಸ ಮಾಡೋದು ದೊಡ್ಡ ಅನುಭವ. ಹಾಗೆ ಅನಿರುದ್ಧ್ ಸರ್ ಜೊತೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗೆಲ್ಲ ಮುಗಿದ್ಮೇಲೆ ಅಣ್ಣ ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ಕೇಳ್ಬೇಡ. ನಮ್ಮ ನಾಯಕಿ ಅಶ್ವಿನಿ ಅವರು, ನಾವೊಂದು ಸ್ವಲ್ಪ ಝಲಕ್ ನೋಡಿದ್ವಿ, ದನಿಯಲ್ಲಿ ಸ್ವಲ್ಪ ಸೌಂಡ್ ಜಾಸ್ತಿನೇ ಇದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ಮೊದಲನೇ ಬಾರಿ ಭೇಟಿ ಮಾಡ್ತಾ ಇದ್ದೀನಿ. ವೆರಿ ಗುಡ್ ಮಾರ್ನಿಂಗ್. ಆ್ಯಂಡ್ ವೇದಿಕೆ ಮೇಲಿರುವಂಥ ನನ್ನ ತಂಡಕ್ಕೆ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್. ಸೂರ್ಯವಂಶ ಹೆಸರಲ್ಲಿ ಈಗ ಆಲ್ರೆಡಿ ಪ್ರತಿಯೊಬ್ಬರು ಮಾತಾಡಿದ್ದಾರೆ. ಆ ವೈಬ್ರೇಷನ್ ಆಗಿರ್ಬೋದು, ಲೆಗಸಿ ಆಗಿರ್ಬೋದು, ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ನನಗೆ ಬಂದಾಗ ಮೊದಲನೇದಾಗಿ ಟೈಮ್ ತಗೊಂಡೆ, 2-3 ದಿನ. ಓಕೆ, ಇದು ನನ್ನ ಕೈಲಿ ಸಾಧ್ಯನಾ ಅಂತ. ಯಾಕಂದರೆ ಪಾತ್ರ ಆಗಿದೆ, ಈ ಹಿಂದೆ ಮಾಡಿದಂಥ ಪಾತ್ರಕ್ಕಿಂತ ತುಂಬ ವಿಭಿನ್ನವಾಗಿದೆ. ಸೊ ಪರ್ಸ್ನಲಿ ನಾನು ಆ ಪಾತ್ರಕ್ಕೆ ಆಪೋಸಿಟ್. ಸೊ ಇಂಥ ಒಂದು ಪಾತ್ರನ ಪುಲ್ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆ. ಆದರೆ ಉದಯ ಟಿ ವಿ ಮನೆಯದ ಹಾಗೆ ಉದಯ ಟಿ ವಿ ಕೊಟ್ಟಂಥ ಕಾನ್ಫಿಡೆನ್ಸ್ ನನ್ನನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸಿದೆ. ಆ್ಯಂಡ್ ತಂಡದ ಬಗ್ಗೆ ಮಾತಾಡೋದಾದರೆ, ಎಲ್ಲರೂ ಕಾಯ್ತಾ ಇರ್ತಾರೆ ಹೀರೋ ಯಾರು, ಹೀರೋಯಿನ್ ಯಾರು ನೋಡೋದಕ್ಕೆ. ನಾನು ಪ್ರೊಡ್ಯೂಸರ್ ಯಾರು ನೋಡೋದಕ್ಕೆ ಎಷ್ಟು ದಿನ ಕಾದೆ. ಯಾಕೆಂದರೆ ನೀವು ಆಲ್ರೆಡಿ ಪ್ರೋಮೋ ನೋಡಿದ್ದೀರಾ. ಸೀರಿಯಲ್ ಪ್ರೋಮೋ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೋಮೋ ನೋಡಿದ ಪ್ರತಿಯೊಬ್ಬರು ಸಿನಿಮಾ ಮಾಡ್ತಿದ್ರಾ ಅಂತಾನೆ ಕೇಳಿದ್ದು. ಸೊ ಅಂಥ ಒಳ್ಳೆ ಕ್ವಾಲಿಟಿ ಇದೆ. ಪ್ರೊಡಕ್ಷನ್ ಬಗ್ಗೆ ತುಂಬ ಖುಷಿ ಇದೆ. ಯಾಕಂದರೆ ಸಿನಿಮಾ ಅಂದರೆ ಒಂದು ಪ್ರಿಪ್ರೇಷನ್ ಇರುತ್ತೆ. ಆರ್ಟಿಸ್ಟ್ಗಳಿಗೆ ಮುಂಚೆನೇ ಸೀನ್ ಪೇಪರ್, ಸ್ಕ್ರೀನ್ ಪ್ಲೇ ಎಲ್ಲ ಹೋಗುತ್ತೆ, ಮೆಂಟಲಿ ಪ್ರಿಪೇರ್ ಆಗ್ತೀವಿ. ಸೀರಿಯಲ್ ಅಂದರೆ ಹೇಗಿರುತ್ತೆ ಅಂದರೆ ಬರ್ತೀವಿ, ಬೆಳಗ್ಗೆ ಸೀನ್ ಪೇಪರ್ ಸಿಗುತ್ತೆ, ಪ್ರಿಪೇರ್ ಆಗ್ತೀವಿ, ಹೋಗ್ತೀವಿ. ಆದರೆ ಈ ಪ್ರಾಜೆಕ್ಟ್ ಶುರು ಆಗೋಕ್ಕೆ ಮುಂಚೆ ನಮಗೆ ಸೀನ್ ಪೇಪರ್ ಇಂದ ಹಿಡಿದು ಪ್ರತಿಯೊಂದು ಪ್ರೇಯರ್ ಆಗಿ ಬಂತು. ಸೊ ದಟ್ ನಾವು ಪಾತ್ರ ಸರಿಯಾಗಿ ಹೋಮ್ವರ್ಕ್ ಮಾಡಿಕೊಂಡು ಇಲ್ಲಿ ಬರಬೇಕು ಅಂತ. ಸೊ ಅಷ್ಟು ಪ್ರಿಪ್ರೇಷನ್ ಮಾಡಿ ತುಂಬ ದೊಡ್ಡ ವ್ಯಕ್ತಿಗಳು ಇಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡ್ಕೊಳ್ತಿರೋದು ಇನ್ನೊಂದು ಜವಾಬ್ದಾರಿ. ಸೊ ಒಂದು ದಿನಾನು ಅನಿರುದ್ಧ್ ಸರ್ ಆಗಿರ್ಬೋದು, ಸುಂದರ್ ರಾಜ್ ಸರ್ ಆಗಿರ್ಬೋದು, ಒಂದು ದಿನಾನು ನಾವು ಜೂನಿಯರ್ಸ್ ಅನ್ನೋ ಒಂದು ಫೀಲೇ ಇಲ್ಲ. ಯಾಕಂದರೆ ಮಾನಿಟರ್ಸ್ ಮಾಡ್ತೀವಿ, ಸುಮ್ಮನೆ ಕೂರೋದೇ ಇಲ್ಲ, ರಿಹರ್ಸಲ್ ಮಾಡ್ತಾನೆ ಇರ್ತೀವಿ. ನಮ್ಮ ಮೋಸ್ಟ್ ಆಫ್ ದ ಕಾನ್ವರ್ಸೇಷನ್ ಸೀನ್ ಬಗ್ಗೆನೇ ಆಗಿರುತ್ತೆ, ಪರ್ಫಾರ್ಮೆನ್ಸ್ ಬಗ್ಗೆನೇ ಆಗಿರುತ್ತೆ. ಸೊ ಇಷ್ಟು ಪ್ರಿಪ್ರೇಷನ್ ಮೂಲಕ ನಾವು ನಿಮ್ಮ ಮುಂದೆ ಬರ್ತಿದ್ದೀವಿ ಅಂದರೆ ಖಂಡಿತವಾಗ್ಲೂ ನಿಮಗೆ ನಮ್ಮ ಕಥೆ ಇಷ್ಟ ಆಗುತ್ತೆ. ಸೀರಿಯಲ್ ಅಂದಿದ ತಕ್ಷಣ ಅದರ ಕಥಾವಸ್ತು ಒಂದು ಮುದ್ದಾದ ಕುಟುಂಬ, ಅದರ ಸುತ್ತ ಇರುವಂತಹ ಒಂದು ಇನ್ನೋಸೆಂಟ್ ಪಾತ್ರಗಳು. ನೀವು ಅರ್ಧ ಗಂಟೆ ನಮ್ಮ ಸೀರಿಯಲ್ ನೋಡಿದಾಗ ಒಂದು ಮನರಂಜನೆ, ಅದರ ಜೊತೆಗೆ ನಮ್ಮ ಕುಟುಂಬ, ನಿಮ್ಮ ಕುಟುಂಬನ ಒಂದು ಮಾಡೋದಕ್ಕೆ ಒಂದು ದಾರ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಉದಯ ಟಿವಿಯಲ್ಲಿ ಇನ್ನು ಮುಂದೆ 8 ಗಂಟೆಗೆ ಶುರುವಾಗುತ್ತೆ ಸೂರ್ಯವಂಶ, ತಪ್ಪದೆ ನೋಡಿ. ಸೂಪರ್. ಈಗ ರಾಕ್ಷಸರು ನೀನೇ, ರಕ್ಷಕನು ನೀನೇ ಅನ್ನುವಂತ ಒಂದು ಟ್ಯಾಗ್ ಲೈನ್ ನಾವು ನೋಡಿದ್ವಿ. ಯಾವ ತರ ಸರ್ ಈ ಪಾತ್ರ? ತುಂಬಾ ಸಣ್ಣ ಆಗಿ, ವೆಯ್ಟ್ ಲಾಸ್ ಆಗಿ, ಇಲ್ಲ ನಿಮ್ಮನ್ನೇ ಮಾತಾಡ್ಸ್ಬೇಕು ಈಗ ಅಂತ, ಹ್ಯಾಂಡ್ಸಮ್ ಆಗಂತೂ ಕಾಣ್ತಾ ಇದ್ದೀರಾ, ಮುಂಚೆನೂ ಕಾಣ್ತಾ ಇದ್ರಿ. ಬಟ್ ಈ ಪಾತ್ರಕ್ಕೋಸ್ಕರನೇ ಇಷ್ಟು ಪ್ರಿಪೇರ್ ಆಗಿದ್ದ, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಏನು ಹೇಳ್ತೀರಾ ಈ ಪಾತ್ರದ ಬಗ್ಗೆ, ಈ ಧಾರಾವಾಹಿ ಬಗ್ಗೆ? ನಮಸ್ಕಾರ ಎಲ್ರಿಗೂ. ಎಲ್ಲರೂ ಮಾತಾಡಿದ ಮೇಲೆ ಮಾತಾಡೋದಿದೆಯಲ್ಲ, ನನ್ನ ಪಾತ್ರಗಳು ತುಂಬ ವಿಶೇಷವಾಗಿವೆ. ಪಾತ್ರಗಳು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅದು ಬಹುಶಃ ನೀವು ನೋಡಿದ ಮೇಲೆ ನಿಮ್ಗದು ಗೊತ್ತಾಗುತ್ತೆ. ತುಂಬ ವೈಶಿಷ್ಟ್ಯವಾಗಿರ್ತಕ್ಕಂಥ, ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಪಾತ್ರಗಳು. ಬಹಳ ಆಸಕ್ತಿಯಿಂದ, ಬಹಳ ಛಲದಿಂದ, ತುಂಬ ವಿಶ್ವಾಸದಿಂದ ಇದನ್ನು ನಾನು ಮಾಡ್ತಾಯಿದ್ದೀನಿ. ಈ ಶೀರ್ಷಿಕೆ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಸೂರ್ಯವಂಶ ತುಂಬ ಸಕಾರಾತ್ಮಕವಾಗಿರ್ತಕ್ಕಂಥ ಶೀರ್ಷಿಕೆ. ಈಗಾಗಲೇ
ಜನ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಿನಿಮಾ ಶೀರ್ಷಿಕೆ. ಇದು ಎಲ್ರಿಗೂ ಎಷ್ಟು ಹತ್ರನೋ ಅದಕ್ಕಿಂತ ಬಹುಶಃ ಮತ್ತಷ್ಟು ಮಗದಷ್ಟು ಅದು ನನಗೆ ಹತ್ರ. ಎಲ್ರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಆ ಸಿನಿಮಾದಲ್ಲಿ ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರೋದ್ರಿಂದ ಆ ಒಂದು ಶೀರ್ಷಿಕೆ ನನಗೆ ತುಂಬ ಹತ್ತಿರ. ಆ ಒಂದು ಶೀರ್ಷಿಕೆಯ ಧಾರಾವಾಹಿ ಅದರಲ್ಲಿ ನಾನು ಅಭಿನಯಿಸಬೇಕು ಅಂತಂದರೆ ಅದು ನನಗೆ ಹೆಚ್ಚಿಗೆ ಒಂದು ಜವಾಬ್ದಾರಿ ಕೂಡ ಕೊಡುತ್ತೆ. ಆ ಜವಾಬ್ದಾರಿಯ ಜೊತೆಗೆ ಸಾಕಷ್ಟು ಪ್ರೀತಿ, ಸಾಕಷ್ಟು ಹಾರೈಕೆ, ಆಶೀರ್ವಾದದ ಜೊತೆಗೆ ಸಾಕಷ್ಟು ಅಪೇಕ್ಷೆ ಕೂಡ ಇದೆ. ಆ ಅಪೇಕ್ಷೆಗಳನ್ನು ನಾವು ಪೂರೈಸೋದಕ್ಕೆ ನಾನು, ನಮ್ಮ ಇಡೀ ತಂಡ, ಮೊದಲಿಗೆ ನಮ್ಮ ವಾಹಿನಿ ಸೆಲ್ವಂ ಸರ್ ಆಗಿರಬಹುದು, ವಿಜಯ್ ಕುಮಾರ್ ಸರ್, ಹರೀಶ್ ಸರ್, ವಂದನಾ ಮೇಡಮ್, ನಮ್ಮ ಇಡೀ ತಂಡ, ದೊಡ್ಡ ತಂಡನೇ ಇದೆ. ಜೊತೆಗೆ ನಮ್ಮ ಅನ್ನದಾತರು ಪದ್ಮನಾಭ್ ಸರ್ ಅವರು ಮತ್ತು ನಮ್ಮ ನಿರ್ದೇಶಕರು ಹರಿಸಂತು ಸರ್, ಆಮೇಲೆ ಪ್ರಕಾಶ್ ಸರ್, ಹಾಗೂ ನಮ್ಮ ಇಡೀ ತಾಂತ್ರಿಕ ವರ್ಗ, ನಾವೆಲ್ಲರೂ ತುಂಬ ಛಲದಿಂದ ಇದನ್ನು ಮಾಡ್ತಾ ಇದ್ದೀವಿ. ವಿಜಯ್ ಕುಮಾರ್ ಸರ್ ಮೊಟ್ಟ ಮೊದಲಿಗೆ ಅವರು ಆಮೇಲೆ ಹರೀಶ್ ಸರ್ ಇಬ್ಬರು ನನಗೆ ಕರೆ ಮಾಡಿ ಹೇಳಿದ್ರು, ಬಹುಶಃ ಇದು 1 ವರ್ಷದಿಂದ ನಡೀತಾ ಇದೆ, ಈ ಧಾರಾವಾಹಿ ಮಾಡಬೇಕು ಅಂತ. ಪ್ರತಿ ತಿಂಗಳು ಅವರು ನನಗೆ ಫೋನ್ ಮಾಡೋರು, ಪ್ರತಿ ತಿಂಗಳು ಕರೆ ಮಾಡಿ ಕೇಳೋರು, ಸೂರ್ಯವಂಶ ಮಾಡೋಣವಾ ಅಂತ. ಮಾಡೋಣ ಸರ್. ಆಮೇಲೆ ನಮ್ಮದು ಸಿನಿಮಾ ಶುರುವಾಯಿತು, ಶೆಫ್ ಚಿದಂಬರ ಸಿನಿಮಾ ಶುರುವಾಯಿತು. ಸಿನಿಮಾ ಮಾಡೋವಾಗಲೂ ಕರೆ ಮಾಡ್ತಾಯಿದ್ರು, ಪ್ರತಿ ತಿಂಗಳು 1 ಕರೆ ಮಾಡ್ತಾಯಿದ್ರು ಅವರು. ಈಗ ನೀವು ಸಿನಿಮಾ ಮಾಡ್ತಿದ್ದೀರಿ, ಧಾರಾವಾಹಿ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಖಂಡಿತ ಇದೆ ಸರ್, ನನಗೆ ಧಾರಾವಾಹಿ ತುಂಬ ಕೊಟ್ಟಿದೆ. ನನಗೆ ಮನೆಗಳಲ್ಲೂ ನಾನು ಹೋಗೋದಕ್ಕೆ ಅದು ತುಂಬ ನನಗೆ ಸಾಥ್ ಕೊಟ್ಟಿದೆ. ಹಾಗಾಗಿ ನಾನು ಧಾರಾವಾಹಿ ಯಾವತ್ತೂ ಮರೆಯಲ್ಲ, ಕಿರುತೆರೆ ಯಾವತ್ತೂ ಮರೆಯಲ್ಲ. ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸರಿ, ಒಂದು 3 ತಿಂಗಳ ಹಿಂದೆ ಆ 1 ತಿಂಗಳಲ್ಲಿ ಅವರು 2 ಬಾರಿ ಕರೆ ಮಾಡಿದ್ರು. ಹಾಗಾದರೆ ಇದು ನಿಜವಾಗ್ಲೂ ಮಾಡ್ತಾರೆ ಅನ್ನೋ ಒಂದು ಭರವಸೆ ಉಂಟಾಯಿತು. ಕರೆದ್ರು, ಬರ್ತೀರಾ ಕಚೇರಿಗೆ, ಬರ್ತೀರಾ ಮಾತಾಡೋಣ ಅಂತ ಹೇಳಿದ್ರು. ಹೋದೆ ನಾನು. ಸುಂದರರಾಜ್ ಸರ್ ಅವರು ಒಂದಿಷ್ಟು ಕಂಡೀಷನ್ಸ್ಗಳನ್ನು ಹಾಕೊಂಡಿದ್ರಲ್ಲ, ನಂದು ಒಂದಿಷ್ಟು ಕಂಡೀಷನ್ಸ್ ಇತ್ತು. ಅವರ ಶಕ್ತಿಯನ್ನು ಅವ್ರಿಗೆ ತೋರಿಸ್ಕೊಟ್ಟೆ ನಾನು. ಉದಯ ವಾಹಿನಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೂರದರ್ಶನ ಆದ ಮೇಲೆ ಮೊಟ್ಟ ಮೊದಲ ವಾಹಿನಿ ಇದು. ಅದಾದ ಮೇಲೆ ಸಾಕಷ್ಟು ಬೇರೆ ಬೇರೆ ವಾಹಿನಿಗಳು ಹುಟ್ಕೊಂಡು, ಉದಯ ವಾಹಿನಿಯ ಶಕ್ತಿ ಏನಿದೆ ಇಡೀ ದಕ್ಷಿಣ ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಅದು ತುಂಬ ಉನ್ನತ ಸ್ಥಾನದಲ್ಲಿದೆ. ಅದಕ್ಕಿರುವಂಥ ಶಕ್ತಿ ಬಹುಶಃ ಬೇರೆ ಯಾವ ವಾಹಿನಿಗೂ ಇಲ್ಲ. ಅದರ ಅರಿವು ನಾನು ಅವ್ರಿಗೆ ಮಾಡಿಕೊಟ್ಟೇನೆ. ಇದನ್ನು ದಯವಿಟ್ಟು ಮರಿಬೇಡಿ ಸರ್, ನಾವು ಮತ್ತೆ ನಂಬರ್ 1 ಹಾಕಬೇಕು, ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿದೆ. ಆ ಒಂದು ಛಲ ತಮ್ಮಲ್ಲಿ ನಾನು ನೋಡಬೇಕು ಅಂತ ಕೇಳಿಕೊಂಡೆ ಅವರು. ಎಷ್ಟೋ ಬಾರಿ ಏನಾಗುತ್ತೆ, ಧಾರಾವಾಹಿ ಪ್ರಾರಂಭ ಮಾಡ್ತಿರ್ಬೇಕಾದ್ರೆ ಇರತಕ್ಕಂಥ ಛಲ, ಒಂದು ಹುಮ್ಮಸ್ಸು ಏನಿರುತ್ತೆ, ಉತ್ಸಾಹ ಏನಿರುತ್ತೆ, ಅದು ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ನನ್ನ ಇನ್ನೊಂದು ಕಂಡೀಷನ್ ಏನಿತ್ತು ಅಂತಂದರೆ, ಕೊನೆ ಘಳಿಗೆವರೆಗೂ, ಕೊನೆ ಸಂಚಿಕೆವರೆಗೂ ಇವತ್ತಿರೋ ಹುಮ್ಮಸ್ಸು ಏನಿದೆ, ಆಸಕ್ತಿ ಏನಿದೆ, ಛಲ ಏನಿದೆ, ಅದು ಕೊನೆಯವರೆಗೂ ಇರಬೇಕು. ಹುಚ್ಚಿಡಿಬೇಕು ನನಗೆ, ನಾವು ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ ಅನ್ನೋ ಹುಚ್ಚಿಡಿಬೇಕು. ಯಾಕಂತಂದರೆ ಈ ಒಂದು ಉದ್ಯಮ ಏನಿದೆ, ಈ ಒಂದು ಕ್ಷೇತ್ರ ಏನಿದೆ, ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಸಿಗುವಂಥ ಪ್ರೀತಿ ಏನಿದೆ, ಅದು ಅಷ್ಟಿಷ್ಟಲ್ಲ. ಇದು ದೊಡ್ಡ ಜವಾಬ್ದಾರಿಯಿಂದ ನಾವು ಅದನ್ನು ನಿಭಾಯಿಸಬೇಕು. ಹಾಗಾಗಿ ನಾವು ತುಂಬ ನಾವು ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ನಾವು ಕೆಲಸ ಮಾಡಬೇಕು. ನಾನು ಅದನ್ನು ಅವರಿಗೆ ಹೇಳಿದಾಗ ಅವರು, ಇಲ್ಲ ಅದು ಹಿಂದೆ ನಾವು ಯಾಕೆ ಹಿಂದುಳಿದ್ವು ಅನ್ನೋದಕ್ಕೆ ಬಹುಶಃ ನಾವೇ ಜವಾಬ್ದಾರಿ, ನಮ್ಮದೇ ತಪ್ಪು ಅಂತ ಅವರೇ ಒಪ್ಕೊಂಡ್ರು. ಆದರೆ ಇನ್ನು ಮುಂದೆ ಅದನ್ನು ನಾವು ಮಾಡಲ್ಲ ಅಂತ ಹೇಳಿದ್ರು. ಅದು ನನಗೆ ಬಹಳ ಖುಷಿ ಆಯಿತು, ತುಂಬ ಅಂದರೆ ತುಂಬ ಖುಷಿ ಆಯಿತು.
ಅವ್ರಿಗೆ ಎಲ್ರಿಗೂ 50 ಮೇಲಿದೆ, 55 ಮೇಲಿದೆ ಅವ್ರ ವಯಸ್ಸು. ಆ ವಯಸ್ಸಲ್ಲೂ ಕೂಡ ನಾವು ಎದ್ದು ನಿಂತ್ಕೋತೀವಿ, ನಾವು ಮತ್ತೆ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ ಅನ್ನೋ ಒಂದು ಛಲ ಇದೆಯಲ್ಲ, ಅದು ನನಗೆ ಅವರಲ್ಲಿ ಕಾಣಿಸ್ತು, ಅವತ್ತು ಕಾಣಿಸ್ತು, ಅದು ಇದುವರೆಗೂ ನನಗದು ಕಾಣಿಸ್ತಾ ಇದೆ. ನಮ್ಮ ತುಣುಕುಗಳು ಏನು ನಾವು ನೋಡೋದು, ನಾವೆಲ್ಲರೂ ಈಗಾಗಲೇ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಎಲ್ಲರೂ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಇದು ಸಿನಿಮಾ ತುಣುಕುಗಳು, ಸಿನಿಮಾ ಪ್ರೋಮೋ ಥರನೇ ಇದೆ ಸಿನಿಮಾ. ಆ ಒಂದು ಶ್ರೇಣಿಯಲ್ಲಿರ್ತಕ್ಕಂಥ ತುಣುಕುಗಳು ಥರನೇ ಇದು ಇದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಆ ಛಲದಿಂದ ಅವ್ರು ಕೆಲಸ ಮಾಡಿದ್ದಾರೆ, ವಾಹಿನಿಯವ್ರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಾಥ್ ನಮ್ಮ ಅನ್ನದಾತರು, ನಮ್ಮ ಪದ್ಮನಾಭ್ ಸರ್ ಅವರು, ನಮ್ಮ ನಿರ್ಮಾಪಕರು ಕೊಟ್ಟಿದ್ದಾರೆ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಇದನ್ನು ಮಾಡೋಣ. ಒಂದು ನಿಮಿಷನೂ ಅಲ್ಲ, 50 ಸೆಕೆಂಡ್ಗಳ ಅದು ತುಣುಕುಗಳು. ಆದರೆ ಅದು ಏನಪ್ಪ ಇದು ಸಿನಿಮಾನ, ಇದು ಧಾರಾವಾಹಿನ ಅನ್ನೋ ಥರದಲ್ಲಿ ಅದರದ್ದು ಚಿತ್ರೀಕರಣ ಮಾಡಿದ್ದಾರೆ. ಬೇರೆ ವಾಹಿನಿಯವರು ಕೂಡ ಈ ತುಣುಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮ ವಾಹಿನಿಯವ್ರನ್ನೇ ಕೇಳ್ತಾ ಇದ್ದಾರೆ, ಏನಿದ್ರದ್ದು ಕಥೆ ಏನು ಅಂತ. ಬೇರೆ ವಾಹಿನಿಯವ್ರು ಕರೆ ಮಾಡಿ ಕೇಳ್ತಾರೆ, ಏನಿದ್ರದ್ದು ಕಥೆ ಏನು, ಯಾವಾಗ ಬರುತ್ತಿದು ಅಂತ. ಇಷ್ಟೊಂದು ಉತ್ಸಾಹ ಬೇರೆಯಲ್ಲಿ ಅದು ಉಂಟಾಗಿದೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ವಾಹಿನಿ, ನಮ್ಮ ನಿರ್ಮಾಪಕರು, ನಮ್ಮ ಇಡೀ ತಂಡ. ಈ ವಾಹಿನಿ ಒಂದು ದಾಖಲೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ದೃಷ್ಟಿಯಲ್ಲಿ ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದೀವಿ. ಈಗ ಅದಕ್ಕೆ ಪೂರಕವಾಗಿ ಬೇಕಾಗಿರೋದು ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ. ಅದಿದ್ದರೆ ಈಗಾಗಲೇ ಹೇಳೋದ್ರಲ್ಲ 5,000 10,000 ಸಂಚಿಕೆಗಳು ಅಂತ, ಅಷ್ಟು ಸಂಚಿಕೆಗಳು ನಾವು ಮಾಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್. ಹಾಂ, ಹೌದು. ಏನಾಯ್ತು ಸರ್? ಏನೂ ಸಂಬಂಧ ಇಲ್ಲ. ಕೇವಲ ಶೀರ್ಷಿಕೆ ಅದೇ ಇದೆ, ವಾಹಿನಿ ಅದೇ ಇದೆ, ನಾನು ಅದೇ ಇದ್ದೀನಿ. ಅದು ಮೂರು ಬಿಟ್ಟರೆ ಬೇರೆ ಎಲ್ಲನೂ ಬದಲಾಗಿದೆ. ಕಾರಣಾಂತರಗಳಿಂದ. ಅದು ಒಂದು 23 ಸಂಚಿಕೆಗಳು ಚಿತ್ರೀಕರಣ ಆಗಿತ್ತು. ಅವ್ರದ್ದೇ ಪ್ರೊಡಕ್ಷನ್ ಆಗಿತ್ತು. ನಿರ್ಮಾಪಕರಿಗೆ ವಾಹಿನಿಯಿಂದ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಒಂದಷ್ಟು ನಿರ್ಮಾಪಕರು, ಅಂದರೆ ಕಿರುತೆರೆಯ ನಿರ್ಮಾಪಕರು ಸರ್ ಅವ್ರನ್ನ ಕಿರುತೆರೆಯಿಂದ ಬ್ಯಾನ್ ಮಾಡಬೇಕು, ಆ ಥರ ಹೀಗೆ ಅನ್ನುವಂಥ ಒಂದಷ್ಟು ವಿಚಾರಗಳು ಇಟ್ಕೊಂಡು ಒಂದಷ್ಟು ದಿನಗಳ ಕಾಲ ಒಂದು ಹೋರಾಟಗಳು ನಡೆಯಿತು. ಈ ಒಂದು ಸೀರಿಯಲ್ನ ಶುರು ಮಾಡಿದಂಥ ಸಂದರ್ಭದಲ್ಲಿ ನಿಮಗೇನಾದರೂ ಅಡೆತಡೆಗಳು ಉಂಟಾಲ್ವಾ? ಆ ಟೆಲಿವಿಷನ್ ಸಂಘ ಏನಿದೆ ಅವ್ರ ಕಡೆಯಿಂದ, ನಿರ್ಮಾಪಕರುಗಳ ಸಂಘದ ಕಡೆಯಿಂದ ಏನಾದರೂ? ನಿರ್ಮಾಪಕರಿಗೆ ಕೇಳ್ತಾರೆ. ನಮಸ್ಕಾರ. ಹೇಳ್ತೀನಿ ಒಂದು 2 ನಿಮಿಷ. ಪತ್ರಿಕೋದ್ಯಮ ಸ್ನೇಹಿತರಿಗೆ, ನನಗೆಲ್ಲ ಹಳಬ್ರು ನೀವು. ನಾನು ಸಿನಿಮಾ ಮಾಡ್ತಿದ್ದೆ. ಇವಾಗ ಒಂದು ತನ್ವಿ ಮೀಡಿಯಾ ಕಾಪ್ ಅಂತ ಚೊಚ್ಚಲ ಧಾರಾವಾಹಿ ಸೂರ್ಯವಂಶ ಮಾಡ್ತಾಯಿದ್ದೀನಿ. ನನ್ನ 3 ಸಿನಿಮಾನೂ ಸನ್ ನೆಟ್ವರ್ಕ್ಗೆ ನಾನು ಕೊಟ್ಟಿರೋದು. ನನಗೆ ಒಂದು ಗಾಡ್ ಫಾದರ್ಸ್ ಸನ್ ನೆಟ್ವರ್ಕ್, ಸೆಲ್ವಂ ಸರ್, ವಿಜಯ್ ಕುಮಾರ್ ಸರ್. ನನಗೆ ನಮ್ಮ ಚಾನಲಿಂದ ಬಂದಾಗ ನಾನು ಪ್ರೀತಿಯಿಂದ ಒಪ್ಕೊಂಡೆ. ಯಾಕೆಂತಂದರೆ ಅನಿರುದ್ಧ ಅವ್ರದ್ದು ಸ್ಟಾರ್ ಕ್ಯಾಸ್ಟ್ ಅಂತಂದಾಗ ಅವತ್ತೇ ಒಪ್ಕೊಂಡು ಮಾಡಿದ್ದೇನೆ. ನಿಮ್ಮ ಆಶೀರ್ವಾದ ನನ್ನ ಸಿನಿಮಾಗೆ ಹೇಗೆ ಕೊಡ್ತಿದ್ರೋ ಅದೇ ರೀತಿ, ಯಾಕೆಂದರೆ ನೀವೆಲ್ಲ ನೋಡಿದ್ದೀರ. ಮುಂದೇನೂ ಈ ಥರ ಏನಿರುತ್ತೆ ಮುಂದೇನೂ ಅದೇ ಥರ ಇರುತ್ತೆ. ದಯವಿಟ್ಟು ಆಶೀರ್ವಾದ ಮಾಡಿ. ಹೇಳಿ ಬ್ರದರ್, ಏನು ಹೇಳಿ? ಅನಿರುದ್ಧ ಸರ್ ಅವ್ರನ್ನ ಹಾಕೊಂಡು ಈ ಒಂದು ಸೀರಿಯಲ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಏನಾದರೂ ಅಡೆತಡೆಗಳು, ಯಾಕೆಂದರೆ ಅವ್ರನ್ನ ಕಿರುತೆರೆಯಿಂದಲೇ ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದಷ್ಟು ಹೋರಾಟಗಳು ಆ ಸಂದರ್ಭದಲ್ಲಿ ಅದನ್ನ ನೀವು ಗಮನಿಸಿರ್ತೀರ ಅಂದ್ಕೊಳ್ಳಿ. ನನಗೆ ಆ ಥರ ಯಾರು ಏನು, ನನಗೆಲ್ಲ ಫೋನ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಎಲ್ಲ ನಮ್ಮ ಪತ್ರಿಕೋದ್ಯವ್ರಿಗೆ ಗೊತ್ತು. ನನಗೆ ಯಾರು ಆ ಥರ ಫೋನ್ ಮಾಡಿಲ್ಲ. ಹಾಂ, ಫೋನ್ಗ ಇಲ್ಲ, ಮಿಸ್ ಕಾಲ್ ಇದ್ದರೂ ವಾಪಸ್ ಫೋನ್ ಮಾಡ್ತೀನಿ ರಾತ್ರಿ 12 ಗಂಟೆ ಆದರೂ.
ಥ್ಯಾಂಕ್ ಯು ವೆರಿ ಮಚ್. ಟೈಟಲ್ ರಾಯಲ್ಟಿ ಬಗ್ಗೆ ಮಾತಾಡೋದು ಅಂದರೆ ಅದು ಕಿರಿತೆರೆಯಲ್ಲಿ ಆಲ್ರೆಡಿ ಕುಮಾರಸ್ವಾಮಿ ಅವರು ಬಳಸಿದ್ರಲ್ಲ, ಸೊ ಟೈಟಲ್ ರಾಯಲ್ಟಿ ಏನಾದರೂ ಇದಾಯ್ತಾ ಅಥವಾ ಕಿರಿತೆರೆಗೆ ಅಪ್ಲೈ ಆಗಲ್ಲ? ಕಿರುತೆರೆಗೆ ಏನು ಅಪ್ಲೈ ಆಗಲ್ಲ ಅನ್ಸುತ್ತೆ. ಥ್ಯಾಂಕ್ ಯು. ಅದೇ ಫ್ಯಾಮಿಲಿ ಕಥೆ ಅನ್ನೋದ್ರಿಂದ ಹೇಗೆ ಏನು ಕಾಂಟೆಂಪರರಿ ಇಶ್ಯೂಸ್ ಏನಾಗಿರುತ್ತಾ ಹೇಗೆ? ಖಂಡಿತ ಇದೆ. ಇದು ಅಂದರೆ ಇದರಲ್ಲಿ ಎಲ್ಲ ಥರದ್ದು ಅಂಶಗಳು ಇದ್ದಾವೆ ಸರ್. ಅಂದರೆ ಪರಂಪರೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಕೆಲವು ವಿಷಯಗಳು ಇದ್ದಾವೆ, ಇವಾಗ ಇರ್ತಕ್ಕಂಥ ಕೆಲವು ವಿಷಯಗಳು ಇದ್ದಾವೆ. ಹಾಗಾಗಿ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಕಥೆ ಇದಾಗಿದೆ ಸರ್. ಸನ್ನಿವೇಶಗಳು ಈ ಥರದ್ದು ಅಂದರೆ ಆಗಿವೆ, ಅದೆಲ್ಲವೂ ಇರ್ತವೆ ಸರ್, ಎಲ್ಲವೂ ಇರ್ತವೆ. ಆಮೇಲೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಸತೀಶ್ ಎಸ್ ಸರ್. ನಿರ್ಮಾಪಕರಿಗೆ ಬಹುಶಃ ಕರೆ ಬಂದಿಲ್ವೇನೋ ಅಥವಾ ಬಂದಿದ್ರು ಅವ್ರು ಹೇಳ್ತಾ ಇಲ್ವೇನೋ, ಆದರೆ ನಮ್ಮ ವಾಹಿನಿಯವರಿಗೆ ಸುಮಾರು ಕರೆಗಳು ಬಂದಿದ್ದಾವೆ. ಆದರೆ ಇದು ಉದಯ ವಾಹಿನಿ. ನಾನು ಆಗಲೇ ಹೇಳಿದೆ, ಇವರಿದ್ದಾಗ ಬೇರೆ ವಾಹಿನಿಯವರು ಹುಟ್ಟೇ ಇರಲಿಲ್ಲ ಅಂತ. ಅದವ್ರ ಶಕ್ತಿ ಅವ್ರಿಗೆ ಗೊತ್ತಿದೆ, ವಾಹಿನಿಯವರಿಗೆ, ಉದಯ ಅವರಿಗೆ. ಹಾಗಾಗಿ ಅವ್ರು ಯಾರೇ ಎಷ್ಟೇ ಕರೆಗಳನ್ನು ಮಾಡಿದ್ರು ಕೂಡ ಅವ್ರು ಒಂದೇ ಮಾತು ಹೇಳಿದ್ರು, ನೀವು ನಮ್ಮ ಕಚೇರಿಗೆ ಬನ್ನಿ, ಕಚೇರಿಗೆ ಬಂದು ಮಾತಾಡೋಣ. ಅವ್ರು ಯಾರೂ ಬಂದಿಲ್ಲ. ಆದರೆ ಹಿಂದೆ ಒಂದಿಷ್ಟು ಬೇರೆ ಥರದ ಪ್ರಯತ್ನಗಳು ಕೂಡ ಅವರು ಮಾಡಿದ್ರು. ಹಿಂದೆ ಸೆಟ್ ಹೇಳಿದಂಥ ಸೂರ್ಯವಂಶ ನಿಂತಿದ್ರಲ್ಲಿ ಕಾರಣಾಂತರಗಳು ಅಂತಾರೆ. ಆ ಕಾರಣಾಂತರಗಳಲ್ಲಿ ಅದು ಒಂದು ಕಾರಣ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕಂತಂದರೆ ಆ ಸಮಯದಲ್ಲೂ ಕೂಡ ಎಸ್ತವಣ ಸರ್ ಹತ್ರ ಸಾಕಷ್ಟು ಜನ ಹೋಗಿ ಕೇಳ್ಕೊಂಡಿದ್ರು ನನ್ನನ್ನು ಹಾಕೋಬೇಡಿ ಅಂತ. ಅವಾಗ ಎಸ್ತವಣ ಸರ್ ಅವರು ಒಂದೇ ಮಾತು ಕೇಳಿದ್ರು ಅವರನ್ನು, ನೀವು ಅವ್ರ ಹತ್ರ ಹೋಗಿ ಮಾತಾಡಿದ್ದೀರಾ, ಅವ್ರ ಪಾಯಿಂಟ್ ಆಫ್ ವ್ಯೂ ಕೇಳಿದ್ದೀರಾ ಅಂತ. ಇಲ್ಲ ಅಂತಂದ್ರೆ ಮತ್ತೆ ನೀವು ಹೇಗೆ ಬಂದ್ರಿ ಅಂತ ಕೇಳಿದ್ರು. ಆಮೇಲೆ ನನಗೆ ಅವರೇ ಬೇಕು ಅಂತ, ನನ್ನ ಕಥೆಗೆ ಅವರೇ ಬೇಕು, ಅವರೇ ಸೂಕ್ತ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಾನು ಅವರನ್ನು ಹಾಕ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಹಾಗಾಗಿ ಅದಾದಮೇಲೆ ಅವರು ಅವ್ರ ಹತ್ರ ಏನೋ ಮಾತಾಡಲಿಲ್ಲ. ಆ ಕಾರಣ ಅಲ್ಲ. ವಿಧಿ ಇದು ಆಗಬೇಕಿತ್ತು, ಹಾಗಾಗಿ ಅದು ಆಗಲಿಲ್ಲ. ಇಲ್ಲ, ನನಗೂ ಬಹಳ ಸಂತೋಷ ಇತ್ತು. ಯಾಕಂತಂದರೆ ಅದು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸಕ್ತಿ ಇತ್ತು, ಅಪ್ಪವ್ರಿಗೂ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಒಂದಿಷ್ಟು ಸಂಚಿಕೆಗಳು ನಾನು ಅವ್ರ ಜೊತೆಲಿ ಕೆಲಸ ಮಾಡುವ ಒಂದು ಅವಕಾಶ, ಅದೃಷ್ಟ ನನಗೆ ಸಿಕ್ತು. ಆದರೆ ಅದು ತೆರೆ ಮೇಲೆ ಬಂದಿಲ್ಲ. ಅದು ಕೆಲವು ಕಾರಣಗಳು ಇದ್ದು, ಅದು ಅವರೇ ಹೇಳಬೇಕು ನಿಮಗೆ ಕಾರಣಗಳು. ಯಾಕಂತಂದರೆ ನಾನು ಅವ್ರ ಪರವಾಗಿ ಆ ಕಾರಣಗಳನ್ನು ಹೇಳಿದ್ರೆ ಅದು ಸೂಕ್ತ ಅಲ್ಲ. ಆದರೆ ನಾನು ನಂಬಿದ್ದು ಏನು ಅಂತಂದರೆ, ಈ ಧಾರಾವಾಹಿ ಈ ಒಂದು ತಂಡದ ಜೊತೆ ಆಗಬೇಕಿತ್ತು, ಹಾಗಾಗಿ ಅದು ಆಗಲಿಲ್ಲ ಅಷ್ಟೇ. ಎಸ್ ಸರ್, ಡೈರೆಕ್ಟ್ಗೆ ಈ ಒಂದು ಟೈಟ್ಲ್ ತಗೊಂಡಿರೋಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಮಾರ್ಟ್ ಫೋನ್ ಯುಗದಲ್ಲಿ ಕೀಪ್ಯಾಡ್ ಮೊಬೈಲ್ ತಗೊಂಡ ಸೀರಿಯಲ್ಗಳ ಹೆಸರುಗಳು ಇರ್ಬೋದು, ಆ ಒಂದು ಅದರ ಮೇಕಿಂಗ್ ಇರ್ಬೋದು, ಬೇರೆ ಥರದಲ್ಲಿ ಪಟ್ಟಣದ ಕಥೆಗಳು ತಗೊಳ್ಳೋದು, ಸ್ಟೈಲಿಶ್ ಆದಂಥ ಹೆಣ್ಣು ಮಕ್ಕಳು ಆ ಅದರಲ್ಲಿ ಪ್ರಮುಖ ವಿಲನ್ ಆಗಿ ಹೀರೋಯಿನ್ ವಿಲನ್ ಆಗಿ ಕೊಡುವಂಥ ಈ ಥರದ ಸೀರಿಯಲ್ಗಳ ನಡುವೆ ಈ ಒಂದು ಟೈಟಲ್ಲು, ಈ ಒಂದು ಸೀರಿಯಲ್ಲು ಜನರಿಗೆ ಯಾವ ರೀತಿ ಕನೆಕ್ಟ್ ಆಗ್ತದೆ ಸರ್? ಮೊದಲನೇದಾಗಿ ನಮ್ಮ ಸೀರಿಯಲಲ್ಲಿ ಲೇಡಿ ವಿಲನ್ ಅನ್ನೋರು ಯಾರೂ ಇಲ್ಲ ಸರ್. ಲೇಡಿ ವಿಲನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಎರಡು ವಂಶದಲ್ಲೂ ಹೆಣ್ಮಕ್ಳಿದ್ದಾರೆ, ತುಂಬ ಒಳ್ಳೆಯವರು, ಒಳ್ಳೆ ರೀತಿ ಅಂತಲೇ ಹೋಗೋರು, ಈ ಥರದಲ್ಲಿ ಹೋಗುತ್ತೆ ಸರ್. ಲೇಡಿ ವಿಲನ್ ಅನ್ನೋದು ಕಾನ್ಸೆಪ್ಟೇ ಇಲ್ಲ ಸರ್ ಸೂರ್ಯವಂಶದಲ್ಲಿ. ಜನರಿಗೆ ಕನೆಕ್ಟ್ ಆಗುತ್ತದೆ ಯಾವ ಥರ ಇವತ್ತಿನ ಟ್ರೆಂಡ್ಗೆ, ಇವತ್ತಿನ ಜನರೇಷನ್ಗೆ? ಸರ್, ಇವತ್ತಿನ ಜನ್ರೇಷನ್ಗೆ ಅಂತಂದರೆ ಈಗ ಮುಂಚೆಯಿಂದ ಬಂದಿದ್ದದೆ ಅಲ್ವಾ, ನಮ್ಮ ತಾಯಿ ಅಜ್ಜಿ ಅವ್ರು ಏನು ಹೇಳ್ಕೊಡ್ತಾರೆ, ಒಳ್ಳೆಯ ದಿನ ಮಾಡು, ಒಳ್ಳೆಯ ದಿನ ತಿನ್ನು, ಈ ಥರದಲ್ಲಿ ಹೇಗೆ ಹೋಗುತ್ತೋ ಆ ಥರದ ಕ್ಯಾರೆಕ್ಟರ್ಸ್ಗಳೇ ಬರ್ತವೆ ಸರ್. ಇಲ್ಲಿ ಮಾಡ್ರನ್ ಅಂತ ಬಂದರೆ ಅಶ್ವಿನಿ ಅವರು, ಸೊ ಅವ್ರು ಯಾವ ಥರ ಅಂತಂದರೆ ಅದೇ ವಂಶದವರಾಗಿರೋದ್ರಿಂದ ಅವರು ಆಡೋಕ್ಕೆ ಸ್ಟ್ರಾಂಗ್ ಆಗಿ ಇರ್ಬೋದು, ಟಾಮ್ ಬಾಯ್ ಥರ ಇರ್ಬೋದು. ಆದರೆ ಕರ್ಗೋ ಮನಸ್ಸು ಇಟ್ಟಿರ್ತೀವಿ, ಅಂದರೆ ಕರ್ಗೋ ಮನಸ್ಸು ಇರುತ್ತೆ ಅವರಿಗೆ. ಆಡೋದು ಮಾತ್ರ ಟಾಮ್ ಬಾಯ್ ಥರ, ಆದರೆ ಪ್ರೀತಿ ಕರುಣೆ ಅಂತ ಬಂದಾಗ ಅವರು ನೀರು ಥರ ಕರ್ಗೋ ಹೋಗ್ತಾರೆ. ಆ ಥರ ಇದೆ ಸರ್. ಡೈರೆಕ್ಟ್ರೆ
ಸರ್ ಸೂರ್ಯವಂಶ ಅಂದ ತಕ್ಷಣ ಒಂದು ವೈಟೇಜ್ ಇರುವಂಥ ಟೈಟ್ಲ್ ಅದು. ಹೌದು ಸರ್. ವಿಷ್ಣು ಸರ್ ನೆನಪಾಗ್ತಾರೆ, ಎಸ್ ಆರ್ ನೆನಪಾಗ್ತಾರೆ, ಹೌದು ಸರ್. ಒಂದಷ್ಟು ಸಂಬಂಧಗಳು, ಭಾವನೆಗಳು ಆ ಟೈಟ್ಲ್ ಕೇಳಿದ ತಕ್ಷಣ ಹಾಂ ಸರ್. ಯಾವ ರೀತಿ ಪ್ರಿಪೇರ್ ಆಗಿದೆ? ಸರ್ ಅದೇ ಪ್ರಯತ್ನದಲ್ಲಿದ್ದೀವಿ. ಸೊ ಯಾರಿಗೂ ಹರ್ಟ್ ಆಗೋದು ಬೇಡ. ಆಮೇಲೆ ಅಷ್ಟು ಫ್ಯಾನ್ಸ್ ಇದ್ದಾರೆ ಸರ್ದು ಟೈಟ್ಲ್ಗೂ, ಆಮೇಲೆ ನಾವು ಮಾಡುವಂಥ ಈ ಕತೆಗೂ ಯಾವುದೇ ಥರದ ಧಕ್ಕೆ ಬರೋದಿಲ್ಲ ಸರ್. ಲವಲೇಶನು ಧಕ್ಕೆ ಬರೋದಿಲ್ಲ. ಆ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಆ ಥರ ಶೂಟಿಂಗು ನಡೀತಾ ಇದೆ ಸರ್. ಯಾವ ಬ್ಯಾಕ್ ಡ್ರಾಪಲ್ಲಿ ನಡೆಯುತ್ತೆ? ಎಲ್ಲಿ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಶೂಟಿಂಗ್ ಎಲ್ಲ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾವ ಬ್ಯಾಕ್ ಡ್ರಾಪ್? ಸರ್ ಈಗ ಒಂದಿಷ್ಟು ಶೂಟಿಂಗ್ಗಳಂತೂ ಮುಗಿದು ಹೋಗಿದೆ. ಇನ್ನೇನು 11ರಿಂದ ಟೆಲಿಕಾಸ್ಟು. ಸೊ ಒಂದು 20 ಎಪಿಸೋಡ್ ಅಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಆಲ್ರೆಡಿ ರೆಡಿ ಇದೆ. ಸೊ ವರ್ಕು ನಡೀತಾ ಇದೆ ಸರ್. ಇಲ್ಲಿ ಕನಕಪುರ ರೋಡೇ ಮೇನ್ ಸರ್. ಈಗ ಜಮೀನ್ದಾರ್ ಮನೆ ಅಂತ ಏನಿದೆಯಲ್ಲ, ಸೊ ಅಲ್ಲೇ ಪ್ಲ್ಯಾನ್ ಮಾಡ್ತಾ ಇದ್ವಿ ಸರ್ ಶೂಟಿಂಗ್ ಸ್ಪಾಟ್. ಸರ್ ನಾನು ಇಂಡಸ್ಟ್ರಿ ಬಂದಿದ್ದು 2010 ನಾನು ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು ಹೆಳವನಕಟ್ಟೆ ಗಿರಿಯಮ್ಮ ETV. ಸೊ ಅದಾದಮೇಲೆ ಹೋಗ್ತಾ ಅಸೋಸಿಯೇಟ್ ಆದೆ, ಎಪಿಸೋಡ್ ಡೈರೆಕ್ಟರ್ ಆದೆ. ಇವಾಗ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದಾರೆ ಉದಯ ಚಾನಲು. ಥ್ಯಾಂಕ್ ಯು. ಸೊ ಬಿಫೋರ್ ಮಾಡಿದ್ದು ನಾನು ಪುಟ್ಟಕ್ಕನ ಮಕ್ಕಳು ಎಪಿಸೋಡ್ ಡೈರೆಕ್ಟರ್ ಮಾಡ್ತಿದ್ದೆ ಸರ್. ಮೇನ್ ಡೈರೆಕ್ಟರ್ ಸಂತೋಷ್ ಅಂತ ಇದೆಯಲ್ಲ, ನಿಮ್ಮ ನಿರ್ದೇಶಕರೇನು ಈ ತಲೆ ಕುಮಾರ್ ಎಲ್ಲ ಮಾಡಿದ್ದಾರೆ? ನನ್ನ ಪರ್ಮನೆಂಟ್ ನಿರ್ದೇಶಕ ಅವನು. ಸೂರ್ಯವಂಶ ಟೈಟಲ್ಗೆ ಒಂದು ಒಳ್ಳೆ ಪರಂಪರೆ ಇದೆ. ಅವ್ರು ಮಾಡ್ತಾರೆ. ಈ ಸಿನಿಮಾದಲ್ಲೂ ಕೂಡ, ಸೀರಿಯಲಲ್ಲೂ ಕೂಡ ಒಂದು ಕಡೆ ಅನಿರುದ್ಧ ಅವರು, ಮತ್ತೊಂದು ಕಡೆ ವಿಕ್ರಮ್ ಸರ್ ಇದ್ದಾರೆ. ಅವರು 2 ಪರಂಪರೆಗಳನ್ನು ಪ್ರತಿನಿಧಿಸುವಂಥವ್ರು. ಅಂತ 2 ಲೆಜೆಂಡರಿ ಪರಂಪರೆಗಳ ಜೊತೆ ವರ್ಕ್ ಮಾಡೋದು ಎಷ್ಟು ಖುಷಿ ಆಗ್ತಿದೆ. ಸಿನಿಮಾದಿಂದ ಸೀರಿಯಲ್ಗೆ ಬಂದಿದ್ದೆ. ಸಿನಿಮಾದಿಂದ ನಾನು ಆ್ಯಕ್ಚುಲಿ ಮೊದಲಿಂದ ಸೀರಿಯಲ್ ಮಾಡಬೇಕು ಅಂತ ಆಸೆ ಇತ್ತು. ಒಂದು ಒಳ್ಳೆ ಲೆಜೆಂಡಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಅದು ಸ್ಟಾರ್ಟ್ ಆಗಿದೆ ಇವಾಗ. ನಾನು ಸಿನಿಮಾ ಮಾಡ್ತೀನಿ. ಇಲ್ಲ, ಅದೇ ಪರಿಸ್ಥಿತಿ ನಿಮ್ಗೇನೋ ಒಂದು ಗೊತ್ತು, ಅದಕ್ಕೋಸ್ಕರ ಸುಮ್ಮನೆ ಸ್ಟಾರ್ಟ್ ಆಗಿದೆ. ಅಲ್ಲೇ ಒಂದು ಸಿನಿಮಾ 20 ಡೇಸ್ ಶೂಟಿಂಗ್ ಮಾಡಿ ಸ್ಟಾಪ್ ಮಾಡಿದೆ. ಅದನ್ನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ತೆಲುಗು ತಮಿಳೆಲ್ಲ ಮಾಡಿದ್ನಲ್ಲಪ್ಪ. ಎರಡೂ ಇದೆ. ಸೂರ್ಯವಂಶನೇ ಇದೆಯಲ್ಲ, ಅದು ಎರಡೂ ಇದೆ ಅಲ್ಲ. ಥ್ಯಾಂಕ್ ಯು. ಓಕೆ, ಎಲ್ಲ ವಿಷಯಗಳು ತಲುಪಿದೆ ಅಂತ ಅನ್ಕೊಳ್ತಾ ಒಂದು ಟೀಮ್ದು ಫೋಟೋ ಆಪರ್ಚುನಿಟಿ ಪ್ಲೀಸ್ ನೋಡೋಣ. ಇದಿಷ್ಟು ಸೂರ್ಯವಂಶ ಧಾರಾವಾಹಿ ಬಗೆಗಿನ ಒಂದಷ್ಟು ಅಪ್ಡೇಟ್. ನಿಮ್ಗೆ ಬಹಳ ಅದ್ದೂರಿಯಾಗಿ ನಿರ್ಮಾಣವಾಗ್ತಾ ಇರುವಂತಹ ಅದ್ದೂರಿ ಸ್ಟಾರ್ ಕಾಸ್ಟ್, ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಒಂದು ಇಡೀ ತಂಡ ಬಹಳ ಒಂದು ವಿಭಿನ್ನ ಪ್ರಯತ್ನದ ಜೊತೆಗೆ ಒಂದು ಲೆಗೆಸಿ ಟೈಟಲ್ ಇಟ್ಕೊಂಡು ಮುಂದೆ ಸಾಗ್ತಾ ಇದೆ.